ಸೊ ಇವಾಗ 21st ಕ್ವೆಶನ್ ಯಾವುದು ಅಂತ ನಾವು ನೋಡೋಣ. ವಿಚ್ ಇನ್ಸ್ಟಿಟ್ಯೂಷನ್ ಇಸ್ ನೋನ್ ಆಸ್ ದಿ ಬ್ಯಾಂಕರ್ಸ್ ಬ್ಯಾಂಕ್? ಇದು KSRPPC 2014 ಇದನ್ನ ಕೇಳಿದ್ದಾರೆ. ಸೊ ಇದನ್ನ ನೀವು ನೋಡಿದ್ರೆ ಬ್ಯಾಂಕ್ಗಳ ಬ್ಯಾಂಕ್ ಎಂದು ಯಾವುದಕ್ಕೆ ಕರೆಯುತ್ತಾರೆ? ನಾನು ಆಲ್ರೆಡಿ RBI ಬಗ್ಗೆ ಡಿಸ್ಕಸ್ ಮಾಡಬೇಕಾದ್ರೆ ಹೇಳಿದ್ದೀನಿ, ಭಾರತೀಯ ರಿಸರ್ವ್ ಬ್ಯಾಂಕ್, ಭಾರತೀಯ ರಿಸರ್ವ್ ಬ್ಯಾಂಕ್ RBI. ಸೊ RBIನ ಬ್ಯಾಂಕರ್ಗಳ ಬ್ಯಾಂಕ್. ಸೊ RBI ಇಸ್ ದಿ ರೈಟ್ ಆನ್ಸರ್. ಯಾಕೆ ಅದನ್ನ ಬ್ಯಾಂಕರ್ಗಳ ಬ್ಯಾಂಕ್ ಅಂತ ಕರೀತಾರೆ? ಸೊ ಅದನ್ನ ನಾವು ನೆಕ್ಸ್ಟ್ ಯಾವಾಗ ಬ್ಯಾಂಕಿಂಗ್ ಸಿಸ್ಟಮ್ಗೆ ಬರ್ತೀವಲ್ಲ ಅಲ್ಲಿ RBI ಬಗ್ಗೆ ನಾವು ತಿಳ್ಕೊಬೇಕಾದ್ರೆ ನಮಗೆ ಗೊತ್ತಾಗುತ್ತೆ. ಸೊ ಇವಾಗ ಜಸ್ಟ್ ರಿಮೆಂಬರ್ ದಟ್ ಬ್ಯಾಂಕರ್ಸ್ ಬ್ಯಾಂಕ್ ಅಂದರೆ RBI. ಓಕೆ, ಮತ್ತೆ 22nd ಕ್ವೆಶನ್ ನೋಡಿ, ಮತ್ತೆ ಇದನ್ನೇ ಇನ್ಕ್ಲೂಡ್ ಮಾಡಿದ್ದೀನಿ. ಯಾಕೆ ಅಂತ ಅಂದರೆ ಎಷ್ಟು ಸರ್ತಿ ಇದನ್ನ ಕೇಳಿದ್ದಾರೆ, ಎಷ್ಟು ವರ್ಷಗಳಿಂದ ಇದನ್ನ ಕೇಳ್ತಾ ಇದ್ದಾರೆ ಅಂತ ನಿಮಗೆ ಗೊತ್ತಾಗಬೇಕು. ದಟ್ ಈಸ್ ವೈ ಐ ಹ್ಯಾವ್ ಇನ್ಕ್ಲೂಡೆಡ್. ಟು ವಿಚ್ ಸೆಕ್ಟರ್ ಆಫ್ ದ ಎಕನಾಮಿ ಡು ಬ್ಯಾಂಕ್ಸ್ ಬಿಲಾಂಗ್ ಟು? ಸೊ ಟೆರಿಷರಿ ಸೆಕ್ಟರ್, ತೃತೀಯ ವಲಯಕ್ಕೆ ಬ್ಯಾಂಕುಗಳು ಸೇರುತ್ತವೆ, ಆರ್ ತೃತೀಯ ವಲಯಕ್ಕೆ ಬ್ಯಾಂಕುಗಳು ಸೇರಿವೆ. ಸೊ ಇದು ಭಾಳ ಇಂಪಾರ್ಟೆಂಟು, ಯಾಕೆಂದರೆ ತುಂಬ ಸರ್ತಿ ಕೇಳಿದ್ದಾರೆ. ಮತ್ತೆ ನಿಮಗೆ ಕೇಳಿದ್ರೆ 2 ಮಾರ್ಕ್ಸ್ ನಿಮ್ಗೆ ಆಲ್ರೆಡಿ ಬಂದಿದೆ ಅಂತ ಅರ್ಥ. ಬರೀ ಈ ಒಂದು ಮ್ಯಾರಥಾನ್ ಕ್ಲಾಸ್ ನಮಗೆ 2 to 4 ಮಾರ್ಕ್ಸ್ ಬಂದಿರುತ್ತೆ ಡೆಫಿನೆಟ್ಲಿ. ಸೊ ಟು ವಿಚ್ ಸೆಕ್ಟರ್ ಆಫ್ ದ ಎಕನಾಮಿ ಡು ಬ್ಯಾಂಕ್ಸ್ belong to? They belong to the tertiary sector. They belong to tertiary sector. So next question ಏನಿದೆ, where is the headquarters of the International Monetary Fund located? ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯ ಕೇಂದ್ರ ಸ್ಥಾನವು ಎಲ್ಲಿ ನೆಲೆಯಾಗಿದೆ? ಜೆನಿವಾ, ವಿಯೆನ್ನಾ, ನ್ಯೂಯಾರ್ಕ್, ವಾಷಿಂಗ್ಟನ್ DC. So the right answer is Washington DC. The right answer is Washington DC. The headquarters of the International Monetary Fund is located in Washington DC. IMF plus IBRD, International Bank for Reconstruction and Development. ಸೊ ಇವೆರಡನ್ನು ಒಟ್ಟಿಗೆ ಏನಂತ ಕರೀತಾರೆ ಅಂತ ಅಂದರೆ ಬ್ರೆಟನ್ ವುಡ್ಸ್ ಟ್ವಿನ್ಸ್ ಅಂತ ಕರೀತಾರೆ. ಬ್ರೆಟನ್ ವುಡ್ಸ್ ಟ್ವಿನ್ಸ್ ಅಂತ. ಯು ಹ್ಯಾವ್ ಟು ರಿಮೆಂಬರ್, IBRD ಅಂದರೆ ಬೇರೆ ಏನಲ್ಲ, ವಿಶ್ವ ಬ್ಯಾಂಕ್, ವರ್ಲ್ಡ್ ಬ್ಯಾಂಕ್, ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರೀಕನ್ಸ್ಟ್ರಕ್ಷನ್ ಆ್ಯಂಡ್ ಡೆವಲಪ್ಮೆಂಟ್. ಸೊ ಇದನ್ನು ಬ್ರೆಟನ್ ವುಡ್ಸ್ ಟ್ವಿನ್ಸ್ ಅಂತ ಕರೀತಾರೆ. ಆ್ಯಂಡ್ IBRD ಆಸ್ ವೆಲ್ ಆಸ್ IMF ಎರಡೂ ಕೂಡ ನೆಲೆಗೊಂಡಿರೋದು ವಾಷಿಂಗ್ಟನ್ DC ಇದನ್ನು ತುಂಬ ಸರ್ತಿ ಕೇಳಿದ್ದಾರೆ. ನಿಮಗೆ ಕನ್ಫ್ಯೂಸ್ ಮಾಡೋದಕ್ಕೆ ನ್ಯೂಯಾರ್ಕ್, ವಿಯೆನ್ನಾ ಹಿಂಗೆಲ್ಲ ಕೊಡ್ತಾರೆ. ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ವಾಷಿಂಗ್ಟನ್ DC. ಸೊ ನೆಕ್ಸ್ಟ್ ಕ್ವೆಶನ್, ಗಿಲ್ಟ್ ಎಡ್ಜ್ಡ್ ಭದ್ರತೆಗಳ ಮಾರುಕಟ್ಟೆಯು ಪ್ರಧಾನವಾಗಿ ಇದರೊಂದಿಗೆ ವ್ಯವಹರಿಸುವುದು. ದ ಗಿಲ್ಟ್ ಎಡ್ಜ್ ಸೆಕ್ಯೂರಿಟೀಸ್ ಮಾರ್ಕೆಟ್ ಪ್ರೈಮರಿ ಡೀಲ್ಸ್ ವಿತ್ ವಿಚ್ ಆಫ್ ದ ಫಾಲೋಯಿಂಗ್? ಸೊ ಇಲ್ಲಿ ಆಪ್ಷನ್ ಇದು 1 2 3 4 1 2 and 3 ಮೂರೇ ಆಪ್ಷನ್ಸ್ ಇರೋದು. 1 2 3. So first, government and semi-government securities with fixed interest rates. ಸರ್ಕಾರಿ ಅರೆ ಸರ್ಕಾರಿ ಸೆಕ್ಯೂರಿಟಿಗಳು ಖಚಿತ ಬಡ್ಡಿ ದರದೊಂದಿಗೆ ಇರುವಂತಹ ಸರ್ಕಾರಿ ಅರೆ ಸರ್ಕಾರಿ ಸೆಕ್ಯೂರಿಟಿಗಳು. ಕಾರ್ಪೊರೇಟ್ ವಲಯದ ವಿವಿಧ ಕಂಪನಿಗಳ ಈಕ್ವಿಟಿ ಮತ್ತು ಡಿಬೆಂಚರ್ಗಳು. ಹಳೆಯ ಇಶ್ಯೂಗಳು, ಕೊಳ್ಳುವಿಕೆ ಮತ್ತು ಮಾರಾಟ. ದಟ್ ಮೀನ್ಸ್ ಗವರ್ಮೆಂಟ್ ಅಂಡ್ ಸೆಮಿ ಗವರ್ಮೆಂಟ್ ಸೆಕ್ಯೂರಿಟೀಸ್ ವಿತ್ ಫಿಕ್ಸ್ಡ್ ಇಂಟ್ರೆಸ್ಟ್ ರೇಟ್ಸ್, equity and debentures of various companies in the corporate sector, buying and selling of old issues. ಇದು ಅಸಿಸ್ಟೆಂಟ್ ಕಂಟ್ರೋಲರ್ 2017 ಕೇಳಿದ್ದಾರೆ, ಮತ್ತೆ ಕೇಳುವಂಥ ಚಾನ್ಸ್ ಇದೆ. ಗಿಲ್ಟ್ ಎಡ್ಜ್ ಸೆಕ್ಯೂರಿಟೀಸ್. ಸೊ ವಾಟ್ ಇಸ್ ದಟ್? ಗಿಲ್ಟ್ ಎಡ್ಜ್ ಸೆಕ್ಯೂರಿಟೀಸ್ ಅಂದರೆ ಹೈಲಿ ಸೆಕ್ಯೂರ್ಡ್ ಸೆಕ್ಯೂರಿಟೀಸ್. ಇದು ಹೈಲಿ ಸೆಕ್ಯೂರ್ಡ್, ಹೈಲಿ, these are nothing but highly secured securities and they have very low default risk. ಡಿಫಾಲ್ಟ್ ಆಗುವಂತಹ ರಿಸ್ಕ್ ಲೋ ಡಿಫಾಲ್ಟ್ ಅಂದರೆ ಇದರಿಂದ ನಿಮಗೆ ನಷ್ಟ ಆಗುವಂಥ ರಿಸ್ಕ್ ಭಾಳ ಕಡಿಮೆ. ಲೋ ಡಿಫಾಲ್ಟ್ ರಿಸ್ಕ್ ಇರುವಂಥ ಸೆಕ್ಯೂರಿಟೀಸ್. ದೀಸ್ ಆರ್ ಗವರ್ಮೆಂಟ್ ಬ್ಯಾಕ್ಡ್ ಸೆಕ್ಯೂರಿಟೀಸ್. ದೀಸ್ ಆರ್ ಗವರ್ಮೆಂಟ್ ಬ್ಯಾಕ್ಸ್. ಗಿಲ್ಟ್ ಎಡ್ಜ್ ಅಂತ ಯಾಕೆ ಕರೀತಾರೆ ಅಂದರೆ ಹಳೆ ಬ್ರಿಟಿಷ್ ಕಾಲದಲ್ಲಿ ಈ ಸೆಕ್ಯೂರಿಟೀಸ್ನ ಬಿಟ್ಟಾಗ ಇದ್ರ ಕಾರ್ನರ್ ಎಡ್ಜಸ್ ಅಲ್ಲಿ ಗೋಲ್ಡ್ ಲೇಪನ, ಚಿನ್ನದ ಲೇಪನ ಇರ್ತಾ ಇತ್ತು ಇಲ್ಲಿ. ಸೊ ಹಿಯರ್ ಇಟ್ ವಾಸ್ ಗೋಲ್ಡ್ ಪ್ಲೇಟೆಡ್ ಈ ಎಡ್ಜಸ್ ಅಲ್ಲಿ. ಸೊ ಇದನ್ನ ಗಿಲ್ಟ್ ಅಂತಾರೆ, ಗೋಲ್ಡ್ನ ಅಲ್ಲಿ
ಗಿಲ್ಟ್, ಅದರ ಇನ್ನೊಂದು ರೂಪ ಗಿಲ್ಟ್. ಸೊ ಹಾಗಾಗಿ ಎಡ್ಜಸ್ ಅಲ್ಲಿ ಗಿಲ್ಟ್ ಇರೋದ್ರಿಂದ ಗಿಲ್ಟ್ ಎಡ್ಜ್ಡ್ ಸೆಕ್ಯೂರಿಟೀಸ್ ಅಂತ ಕರೀತಾರೆ. ಸೊ ಇವಾಗ ಇಷ್ಟೆಲ್ಲ ಎಕ್ಸ್ಪ್ಲೇನ್ ಮಾಡಾದ್ಮೇಲೆ ಇಲ್ಲಿ ಯಾವ ಆಪ್ಷನ್ ಸರಿ ಹೊಂದುತ್ತೆ? ಗವರ್ನಮೆಂಟ್ ಆ್ಯಂಡ್ ಸೆಮಿ ಗವರ್ಮೆಂಟ್ ಸೆಕ್ಯೂರಿಟೀಸ್ ವಿತ್ ಫಿಕ್ಸ್ಡ್ ಇಂಟ್ರೆಸ್ಟ್ ರೇಟ್ಸ್. ಇದಕ್ಕೆ ಇಂಟ್ರೆಸ್ಟ್ ರೇಟ್ಸು ಫಿಕ್ಸ್ಡ್ ಇರೋದ್ರಿಂದ ಇದು ಹೈಲಿ ಸೆಕ್ಯೂರು, ಮತ್ತು ಗವರ್ನಮೆಂಟ್ ಇದನ್ನು ಬ್ಯಾಕ್ ಮಾಡ್ತಾ ಇರೋದ್ರಿಂದ, ಗವರ್ಮೆಂಟ್ ಇದ್ರ ಬಗ್ಗೆ ಭರವಸೆ ಕೊಡ್ತಾ ಇರೋದ್ರಿಂದ ಯಾರಿಗೆ ಬಾಂಡ್ ಖರೀದಿದಾರರಿಗೆ ಅಥವಾ ಸೆಕ್ಯೂರಿಟೀಸ್ ಖರೀದಿದಾರರಿಗೆ ಇದು ಲೋ ಡಿಫಾಲ್ಟ್ ರಿಸ್ಕ್ ಕೂಡ ಹೊಂದಿರುತ್ತೆ. ಸೊ ದೇರ್ ಫಾರ್ ಹಿಯರ್ ದ ರೈಟ್ ಆಪ್ಷನ್ ಇಸ್ ಆಪ್ಷನ್ ಎ, 1 ಓನ್ಲಿ. ಇವೆರಡು ಬರೋದಿಲ್ಲ. ನೆಕ್ಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್, ಆಲ್ರೆಡಿ ತುಂಬ ಸರ್ತಿ ಕೇಳಿದ್ದಾರೆ. PC ಇರ್ಬೋದು, SDA ಇರ್ಬೋದು, FDA ಇರ್ಬೋದು, KS ಅಲ್ಲಿ ಕೂಡ ಕೇಳಿದ್ದಾರೆ ಈ ಪ್ರಶ್ನೆನ. ವಿಚ್ ಆಫ್ ದ ಫಾಲೋಯಿಂಗ್ ಆರ್ ನೋನ್ ಆಸ್ ದಿ ಬ್ರೆಟನ್ ವುಡ್ಸ್ ಟ್ವಿನ್ಸ್? ಆಲ್ರೆಡಿ ಹೇಳಿದ್ದೀನಿ, ಬ್ರೆಟನ್ ವುಡ್ಸ್ ಟ್ವಿನ್ಸ್ ಅಂತ. ಸೊ ದಿ ಆನ್ಸರ್ ಇಸ್ IMF ಆ್ಯಂಡ್ IBRD. ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ ಒಂದು ಕ್ವೆಶನಲ್ಲಿ, IMF ಮತ್ತು ವಿಶ್ವ ಬ್ಯಾಂಕ್ ಇದೇ ಕರೆಕ್ಟ್ ಆಪ್ಷನ್. ಸೊ ಯಾಕೆ ಇದನ್ನು ಬ್ರೆಟನ್ ವುಡ್ಸ್ ಟ್ವಿನ್ಸ್ ಅಂತ ಕರೀತಾರೆ? ಯಾಕೆ ಅಂದರೆ 1944 ಅಲ್ಲಿ ಬ್ರೆಟನ್ ವುಡ್ಸ್ ಕಾನ್ಫರೆನ್ಸ್ ನಡೆಯುತ್ತೆ. ಬ್ರೆಟನ್ ವುಡ್ಸ್ ಕಾನ್ಫರೆನ್ಸ್. ಸೊ ಯಾಕೆ ಇದು ನಡೆಯುತ್ತೆ ಅಂತ ಅಂದರೆ ವರ್ಲ್ಡ್ ವಾರ್ 2 ಎಂಡ್ ಆಗಿರುತ್ತೆ. ವರ್ಲ್ಡ್ ವಾರ್ 2 ಎಂಡ್ ಸಮೀಪಿಸ್ತಾ ಇರುತ್ತೆ, ಎಂಡ್ ಆಗೋದಕ್ಕೆ. ಆಲ್ರೆಡಿ ಈ 2ನೇ ವಿಶ್ವಯುದ್ಧದಿಂದ ಪ್ರಪಂಚದ ಅನೇಕ ಆರ್ಥಿಕತೆಗಳಿಗೆ ತುಂಬ ಪೆಟ್ಟು ಬಿದ್ದಿರುತ್ತೆ. ಸೊ ದೇ ವಾಂಟ್ ಟು ರೀಕನ್ಸ್ಟ್ರಕ್ಟ್ ವಾರ್ ಡ್ಯಾಮೇಜ್ಡ್ ಎಕನಾಮೀಸ್. ಸೊ ದೇ ವಾಂಟೆಡ್ ಟು ರೀಕನ್ಸ್ಟ್ರಕ್ಟ್ ಅಂದರೆ ಯಾವೆಲ್ಲ ಆರ್ಥಿಕತೆಗಳು ಯುದ್ಧದಿಂದ ನಲುಗಿ ಹೋಗಿವೆ ಅದರ ಮರುಸ್ಥಾಪನೆ ಆಗಬೇಕಾಗುತ್ತೆ. ದೇ ವಾಂಟೆಡ್ ಟು ರೀಕನ್ಸ್ಟ್ರಕ್ಟ್ ದಿ ವಾರ್ ಡ್ಯಾಮೇಜ್ಡ್ ಎಕನಾಮೀಸ್ ಒಂದು ಕಡೆ ಆದರೆ, ಟು ಎನ್ಶ್ಯೂರ್ ಸ್ಟೆಬಿಲಿಟಿ ಇನ್ ದಿ ವರ್ಲ್ಡ್ ಎಕನಾಮಿ, ಸ್ಟೆಬಿಲಿಟಿ ಇನ್ ದಿ ವರ್ಲ್ಡ್ ಎಕನಾಮಿ, ಬ್ರೆಟನ್ ವುಡ್ಸ್ ಇನ್ಸ್ಟಿಟ್ಯೂಷನ್ಸ್ನ ಮಾಡ್ತಾರೆ ಟು ಪ್ರಮೋಟ್ ಎಕನಾಮಿಕ್ ಸ್ಟೆಬಿಲಿಟಿ. ಆ್ಯಂಡ್ ಅಟ್ ದ ಸೇಮ್ ಟೈಮ್ 1929 ಗ್ರೇಟ್ ಡಿಪ್ರೆಷನ್ ಆಗಿರುತ್ತೆ, ಅಂದರೆ ತೀವ್ರ ಆರ್ಥಿಕ ಕುಸಿತ ಆಗಿರುತ್ತೆ ಎಲ್ಲಿ ಇಡೀ ವಿಶ್ವದಲ್ಲಿ. ಆ 1929 ಆದಂಥ ಗ್ರೇಟ್ ಡಿಪ್ರೆಷನ್ ಅಂಥ ಸಿಚುವೇಶನ್ನ ಅವಾಯ್ಡ್ ಮಾಡಬೇಕು. ಇನ್ ಆರ್ಡರ್ ಟು ಅವಾಯ್ಡ್ ದ ಸಿಚುವೇಶನ್ ಲೈಕ್ ದ ಗ್ರೇಟ್ ಡಿಪ್ರೆಷನ್ ಆ್ಯಂಡ್ ಟು ಪ್ರಮೋಟ್ ದಿ ಎಕನಾಮಿಕ್ ಸ್ಟೆಬಿಲಿಟಿ ಆಫ್ ದಿ ಎಂಟೈರ್ ವರ್ಲ್ಡ್ ಆ್ಯಂಡ್ ಆಲ್ಸೋ ಟು ರೀಕನ್ಸ್ಟ್ರಕ್ಟ್ ದಿ ಎಕನಾಮೀಸ್ ಆಫ್ ದಿ ವಾರ್ ಡ್ಯಾಮೇಜ್ಡ್ ಕಂಟ್ರೀಸ್, ಇಲ್ಲಿ ಬ್ರೆಟನ್ ವುಡ್ಸ್ ಕಾನ್ಫರೆನ್ಸ್ನ 1944 ಹಮ್ಮಿಕೊಳ್ಳಲಾಗುತ್ತೆ. ಅದರ ಫಲ, as a result of that Bretton Woods Conference dialogue or discussions, 2 ಸಂಸ್ಥೆಗಳನ್ನ ಸ್ಥಾಪನೆ ಮಾಡ್ತಾರೆ, 2 ಆರ್ಥಿಕ ಸಂಸ್ಥೆಗಳನ್ನ ಸ್ಥಾಪನೆ ಮಾಡ್ತಾ ಇದ್ದಾರೆ. 2 economic institutions, they are IMF and IBRD, and both are located in Washington DC. ಸೊ 2 ಒಟ್ಟಿಗೆ ಸ್ಥಾಪನೆ ಆಗಿದ್ರಿಂದ ಇದನ್ನ ಬ್ರಿಟನ್ ವುಡ್ಸ್ ಅವಳಿಗಳು ಅಂತ ಕರೀತಾರೆ. ಬ್ರಿಟನ್ ವುಡ್ ಅವಳಿಗಳು ಆರ್ ಬ್ರಿಟನ್ ವುಡ್ ಇನ್ಸ್ಟಿಟ್ಯೂಷನ್. ವೆರಿ ವೆರಿ ಇಂಪಾರ್ಟೆಂಟ್, ಕೇಳ್ತಾರೆ. ನಾವು ಇದ್ರ ಬಗ್ಗೆ ಜಾಸ್ತಿ ತಿಳ್ಕೊತೀವಿ ಬರುವಂತಹ ಕ್ಲಾಸ್ಗಳಲ್ಲಿ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಓಪನ್ ಮಾರ್ಕೆಟ್ ಆಪರೇಷನ್ಸ್ ಅಥವಾ ತೆರೆದ ಮಾರುಕಟ್ಟೆ ಕಾರ್ಯಾಚರಣೆಗಳು. ತೆರೆದ ಮಾರುಕಟ್ಟೆ ಕಾರ್ಯಾಚರಣೆಗಳು ಅಂದರೆ ಏನು ಅದನ್ನು ನೀವು ತಿಳ್ಕೊಳ್ಳೋಣ. ಬಟ್ ಅದು RBI ಮಾಡುತ್ತೆ. OMO ಆಪರೇಷನ್ಸ್, ಓಪನ್ ಮಾರ್ಕೆಟ್ ಆಪರೇಷನ್ಸ್, ದೇ ಆರ್ ಕ್ಯಾರಿಡ್ ಔಟ್ ಬೈ RBI. ಸೊ ಯಾಕೆ RBI ಇದನ್ನು ಕ್ಯಾರಿ ಔಟ್ ಮಾಡೋದ್ರಿಂದ ಯಾವುದ್ರ ಮೇಲೆ ಪರಿಣಾಮ ಬೀಳುತ್ತೆ? ಇನ್ಫ್ಲೇಷನ್ ಮೇಲೂ, ಇಂಟ್ರೆಸ್ಟ್ ರೇಟ್ ಮೇಲೂ. ಇವಾಗ ನಾವು ತಿಳ್ಕೊಳ್ಳೋಣ ವಾಟ್ ಆರ್ ಓಪನ್ ಮಾರ್ಕೆಟ್ ಆಪರೇಷನ್ಸ್. ಓಪನ್ ಮಾರ್ಕೆಟ್ ಆಪರೇಷನ್ಸ್ ಅಂದರೆ ಏನೂ ಇಲ್ಲ, ಸೆಲ್ಲಿಂಗ್ ಆ್ಯಂಡ್ ಬೈಯಿಂಗ್ ಆಫ್ ಸೆಕ್ಯೂರಿಟೀಸ್ ಬೈ ದಿ RBI, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕೈಗೊಳ್ಳುವ ಮಾರಾಟ ಅಥವಾ ಕೊಳ್ಳುವಿಕೆ. ಗೌರ್ಮೆಂಟ್ ಸೆಕ್ಯೂರಿಟೀಸ್, ಸರ್ಕಾರಿ ಸೆಕ್ಯೂರಿಟಿಗಳ ಮಾರಾಟ ಮಾಡೋದು ಅಥವಾ ಕೊಳ್ಳೋದು, ಅದನ್ನು ಓಪನ್ ಮಾರ್ಕೆಟ್ ಆಪರೇಷನ್ಸ್ ಅಂತ ಕರೀತಾರೆ. ಹೇಗೆ? ಇದರಿಂದ ಏನಾಗುತ್ತೆ? ಲೆಟಸ್ ಇದು RBI ಇದು RBI ಅಂತ ಅಂದ್ಕೊಳ್ಳೋಣ. ಸೊ ಇದು ಗೌರ್ಮೆಂಟ್ ಸೆಕ್ಯೂರಿಟೀಸ್ನ ಮಾರಿದ್ರೆ ಏನಾಗುತ್ತೆ? ಇದನ್ನ ಕೊಂಡ್ಕೊಂಡಾಗ
ಅಮೌಂಟ್ ಎಲ್ಲ ಆರ್ ಬಿ ಐ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ, ಅಮೌಂಟ್ ರುಪಿನ. ಸೊ ಅಮೌಂಟ್ ಆರ್ ಬಿ ಐ ಅಬ್ಸಾರ್ಬ್ ಮಾಡ್ಕೊಂಡಾಗ ಎಂಟೈರ್ ಎಕನಾಮಿ ಒಳಗಡೆ ಮನಿ ಸಪ್ಲೈ ಕಡಿಮೆ ಆಗುತ್ತೆ. ಮನಿ ಸಪ್ಲೈ ಆದರೆ ಏನಾಗುತ್ತೆ, ಮನಿಗೆ ಬೇಡಿಕೆ ಜಾಸ್ತಿ ಆಗುತ್ತೆ. ಬೇಡಿಕೆ ಜಾಸ್ತಿ ಆದಾಗ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆಗುತ್ತೆ. ಸೊ ಇಂಟ್ರೆಸ್ಟ್ ರೇಟ್ ಇನ್ಕ್ರೀಸಸ್. ಸೊ ಇಂಟ್ರೆಸ್ಟ್ ರೇಟ್ ಮೇಲೆ ಅದು ತನ್ನ ಪ್ರಭಾವನ ಬೀರ್ಬೋದು. ಅದೇ ಉಲ್ಟಾ ಮಾಡ್ತು ಗೌರ್ಮೆಂಟ್, ಇದು ಆರ್ ಬಿ ಐ ಮಾರಾಟ ಮಾಡೋ ಬದಲು ಅಕಸ್ಮಾತ್ ಕೊಂಡ್ಕೊಳ್ತಾ ಇದೆ ಅಂತ ಅಂದಾಗ ಏನಾಗುತ್ತೆ, ಕೊಂಡ್ಕೊಂಡಾಗ ಅದು ಮನಿನ ವಾಪಸ್ ಎಕನಾಮಿಗೆ ಕೊಂಡ್ಕೊಳ್ತಾರೆ ಅಂದರೆ ಆರ್ ಬಿ ಐ ದುಡ್ಡು ಕೊಡಬೇಕಲ್ಲ ಕೊಂಡ್ಕೊಳ್ಳೋದಕ್ಕೆ. ಆರ್ ಬಿ ಐ ದುಡ್ಡು ಕೊಟ್ಟಾಗ ಎಕನಾಮಿ ಒಳಗಡೆ ಮನಿ ಸಪ್ಲೈ ಜಾಸ್ತಿ ಆಗುತ್ತೆ. ಮನಿ ಸಪ್ಲೈ ಜಾಸ್ತಿ ಆದರೆ ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ. ಮನಿ ಸಪ್ಲೈ ಜಾಸ್ತಿ ಇದ್ದಾಗ ಇಂಟ್ರೆಸ್ಟ್ ರೇಟ್ ಡೌನ್ ಆಗುತ್ತೆ. ಸೊ ವಿತ್ ಓಪನ್ ಮಾರ್ಕೆಟ್ ಆಪರೇಷನ್ಸ್ ಆರ್ ಬಿ ಐ ಇಟ್ actually controls both inflation as well as interest rate, both 1 and 2. ವೆರಿ ವೆರಿ ಇಂಪಾರ್ಟೆಂಟ್. ಇವಾಗ ಬೇಸಿಕ್ಸ್ ಇಂದ ಸ್ವಲ್ಪ ಮುಂದಕ್ಕೆ ಹೋಗ್ತಾ ಇದ್ದಾರೆ ಎಕ್ಸಾಮಿನರ್ಸ್ ಅಂದರೆ ಓಪನ್ ಮಾರ್ಕೆಟ್ ಆಪರೇಷನ್ಸ್ ಮೇಲೆ ಕ್ವೆಶನ್ಸ್ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಆಲ್ರೆಡಿ PSI 2020ನಲ್ಲಿ ಕೇಳಿದ್ದಾರೆ ಓಪನ್ ಮಾರ್ಕೆಟ್ ಆಪರೇಷನ್ಸ್ ಅಂದರೆ ಏನು ಅಂತ. ಸೊ ವೆರಿ ವೆರಿ ಇಂಪಾರ್ಟೆಂಟ್. ನೀವು ಇದನ್ನು 2 ಸ್ಟಾರ್ ಹಾಕಿ ಬರ್ಕೊಳ್ಳಿ. ಸೊ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಕ್ವೆಶನ್, ವಿಚ್ ಇನ್ಸ್ಟಿಟ್ಯೂಷನ್ ಫಿಕ್ಸಸ್ ದಿ ರೆಪೋ ರೇಟ್? PSI 2014 ಕೇಳಿದ್ದಾರೆ. ರೆಪೋ ರೇಟ್, ರಿವರ್ಸ್ ರೆಪೋ ರೇಟ್, CRR, SLR ಎಲ್ಲ ದಿ ಮಾನಿಟರಿ ಟೂಲ್ಸ್ ಆಫ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಭಾರತೀಯ ರಿಸರ್ವ್ ಬ್ಯಾಂಕ್ ರೆಪೋ ರೇಟ್ನ ನಿಗದಿಪಡಿಸುತ್ತೆ. ಇದು ಮಾಮೂಲಾಗಿ ರೆಪೋ ರೇಟು, ರಿವರ್ಸ್ ರೆಪೋ ರೇಟು ಅದರಿಂದ ಹೇಗೆ ಮನಿ ಸಪ್ಲೈ ಅಥವಾ ಲಿಕ್ವಿಡಿಟಿ ಎಫೆಕ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಪ್ರಶ್ನೆ ಜನರಲಿ ಕೇಳ್ತಾ ಇರ್ತಾರೆ. ನೆನಪಲ್ಲಿ ಇಟ್ಕೊಳ್ಳಿ, ರೆಪೋ ರೇಟ್, ರೆಪೋ ದರನ ನಿರ್ಣಯ ಮಾಡೋದು, ನಿಗದಿಪಡಿಸೋದು ಭಾರತೀಯ ರಿಸರ್ವ್ ಬ್ಯಾಂಕ್. ನೆಕ್ಸ್ಟ್ ಏನು ರೆಪೋ ರೇಟ್ ಅಂದರೆ ಈ ಕ್ವೆಶನ್ ಅಲ್ಲಿ ಅರ್ಥ ಮಾಡ್ಕೋಬಹುದು. ದ ರೇಟ್ ಅಟ್ ವಿಚ್ ಬ್ಯಾಂಕ್ಸ್ ಬಾರೋ ಮನಿ ಫ್ರಮ್ ದ ರಿಸರ್ವ್ ಬ್ಯಾಂಕ್ ಅಗೇನ್ಸ್ಟ್ ಎಲಿಜಿಬಲ್ ಕೊಲ್ಯಾಟ್ರಲ್ ಇಸ್ ಕಾಲ್ಡ್ ರೆಪೋ ರೇಟ್. ಇದು ಆರ್ ಬಿ ಐ. ಲೆಟ್ ಅಸ್ ಸೇ ದಿಸ್ ಇಸ್ ಆರ್ ಬಿ ಐ. ಇದು ಯಾವುದೋ ಒಂದು ಬ್ಯಾಂಕ್, ಒಂದು ಕಮರ್ಷಿಯಲ್ ಸ್ಕೆಡ್ಯೂಲ್ಡ್ ಬ್ಯಾಂಕ್. ಇದು ಲೆಟ್ ಅಸ್ ಸೇ ಬ್ಯಾಂಕ್ ಎ. ಸೊ ಇವಾಗ ಆರ್ ಬಿ ಐ ಕೊಲ್ಯಾಟ್ರಲ್ ತಗೊಂಡು ಲೋನ್ ಕೊಡ್ತು ಅಂದರೆ ಆಧಾರನ ತಗೊಂಡು ವಾಪಸ್ ಬ್ಯಾಂಕ್ಗೆ ಲೋನ್ ಕೊಡುತ್ತೆ, ಆಧಾರ ಇಟ್ಕೊಂಡು ಲೋನ್ ಕೊಡುತ್ತೆ. ಈ ಲೋನ್ ಕೊಟ್ಟಾಗ ಒಂದು ಬಡ್ಡಿ ರೇಟ್ನ ಚಾರ್ಜ್ ಮಾಡುತ್ತೆ. ಆ ಬಡ್ಡಿ ರೇಟ್ ಹೆಸರೇನೆ ರೆಪೋ ರೇಟ್. ರೆಪೋ ರೇಟ್ ಆರ್ ರೆಪೋ ದರ. ಸಮ್ಟೈಮ್ಸ್ ಏನಾಗುತ್ತೆ, ಬ್ಯಾಂಕ್, ಕಮರ್ಷಿಯಲ್ ಬ್ಯಾಂಕಿಂದ ಆರ್ ಬಿ ಐ ಸಾಲ ತಗೊಳುತ್ತೆ, ಉಲ್ಟಾ ಆಗುತ್ತೆ. ಇದು ಉಲ್ಟಾ ಆಗುತ್ತೆ. ಸೊ ಇದನ್ನ ಮಾಡಿದಾಗ ಯಾವ ರೇಟಲ್ಲಿ ಬಡ್ಡಿ ಕೊಡುತ್ತಲ್ಲ ಅದನ್ನ ರಿವರ್ಸ್ ರೆಪೋ ರೇಟ್ ಅಂತ ಕರೀತಾರೆ. ರಿವರ್ಸ್ ರೆಪೋ ರೇಟ್. ಸೊ ದ ರೇಟ್ ಅಟ್ ವಿಚ್ ಬ್ಯಾಂಕ್ಸ್ ಬಾರೋ ಮನಿ ಫ್ರಮ್ ದ ರಿಸರ್ವ್ ಬ್ಯಾಂಕ್ against eligible collateral is called as repo rate. So collateral ಆಧಾರನ ಕೊಟ್ಟು ಲೋನ್ನ ಪಡ್ಕೊಳ್ತವೆ. ಈ ಲೋನ್, ಈ ಮನಿನ ಬಾರೋ ಮಾಡಿದಾಗ ಯಾವ ಇಂಟ್ರೆಸ್ಟ್ ರೇಟ್ ಬರುತ್ತಲ್ಲ ದಟ್ ಈಸ್ ಕಾಲ್ಡ್ ಆಸ್ ರೆಪೋ ರೇಟ್. ಅದೇ ಉಲ್ಟಾ ಆರ್ ಬಿ ಐ ಲೋನ್ ಪಡ್ಕೊಂಡಾಗ ಯಾವುದಾದ್ರೂ ಬ್ಯಾಂಕಿಂದ ಯಾವ ಬಡ್ಡಿ ದರನ ಆರ್ ಬಿ ಐ ಕೊಡುತ್ತೆ ಆ ಸಾಲಕ್ಕೆ ಅದನ್ನ ರಿವರ್ಸ್ ರೆಪೋ ರೇಟ್ ಅಂತ ಕರೀತಾರೆ. ನೆಕ್ಸ್ಟ್ ಕ್ವೆಶನ್, who determines the statutory liquidity ratio or ಶಾಸನಬದ್ಧ ದ್ರವ್ಯತೆ ಅನುಪಾತ? ಲಿಕ್ವಿಡಿಟಿ ಅನುಪಾತ ಅಂದರೆ ದ್ರವ್ಯತೆ ಅನುಪಾತವನ್ನು ಯಾರು ನಿರ್ಣಯಿಸುತ್ತಾರೆ? ಆಲ್ರೆಡಿ ಹೇಳಿದ್ದೀನಿ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ಶಾಸನಬದ್ಧ ದ್ರವ್ಯತೆ ಅನುಪಾತ ಅಂದ್ರೇನು? ಆರ್ ಬಿ ಐ ಹೇಳುತ್ತೆ ಪ್ರತಿಯೊಂದು ಬ್ಯಾಂಕ್ಗೂ ಕೆಲವು ನಿಮ್ಮ ಡೆಪಾಸಿಟ್ಸ್ ಏನು ಬರುತ್ತೆ ಆ ಡೆಪಾಸಿಟ್ಸ್ನ ಪರ್ಸೆಂಟೇಜ್, ಒಂದು ಪರ್ಸೆಂಟೇಜ್ನ ಅದು ನಿಗದಿ ಮಾಡುತ್ತೆ. 18, 20, 25 ಅಂತ. ಲೆಟ್ ಅಸ್ ಸೇ 18%. ನೀವು ಅದನ್ನ ಗೋಲ್ಡ್, ಚಿನ್ನ ಅಥವಾ ಕ್ಯಾಶ್, ನಗದು ಅಥವಾ ಸೆಕ್ಯೂರಿಟೀಸ್ ರೂಪದಲ್ಲಿ ನೀವು ಅದನ್ನ ನಿಮ್ಮ ಹತ್ರನೇ ಇಟ್ಕೊಂಡಿರ್ಬೇಕು. ಅಂದ್ರೆ ಬ್ಯಾಂಕ್ಗಳೇ ಇಟ್ಕೋಬೇಕು ಅದನ್ನ. ಈ ಒಂದು ಫಾರ್ಮಲ್ಲಿ ಆ ಎಲ್ಲ ಡೆಪಾಸಿಟ್ಸ್ನ ಹಿಂಗೆ ಅದು ಮೇಂಟೈನ್ ಮಾಡಬೇಕು. ಯಾಕಂದರೆ 100% ಡೆಪಾಸಿಟ್ಸ್ ಏನು ಬ್ಯಾಂಕ್ಗಳ ಹತ್ರ ಇರುತ್ತೆ ಅಷ್ಟನ್ನು ಏನಾದ್ರು ಸಾಲ ಕೊಟ್ಬಿಟ್ರೆ ಬ್ಯಾಂಕ್ ರನ್ ಆಗೋವಂಥ ಚಾನ್ಸಸ್ ಇರುತ್ತೆ, ಕೊಲ್ಯಾಪ್ಸ್ ಆಫ್ ಬ್ಯಾಂಕ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಸ್ಟ್ಯಾಚ್ಯುಟರಿ ಲಿಕ್ವಿಡಿಟಿ ರೇಷಿಯೋ ಅನ್ನ
ನಿರ್ಣಯ ಮಾಡೋ ಮೂಲಕ ಬ್ಯಾಂಕ್ಗಳನ್ನ ಯಾವಾಗಲೂ ಒಂದು ಸೇಫ್ ಝೋನಲ್ಲಿ ಆರ್ ಬಿ ಐ ಇಟ್ಟಿರುತ್ತೆ. ಯಾಕೆ ಸೇಫ್ ಝೋನು? ಈ ಅಮೌಂಟನ್ನ ಅವರು ಲೋನ್ ಆಗಿ ಕೊಡೋಕ್ಕಾಗಲ್ಲ, ಕ್ಯಾಶ್ ಆಗಿ ತಮ್ಮ ಹತ್ರನೇ ಇಟ್ಕೋಬೇಕು, ಚಿನ್ನದ ರೂಪದಲ್ಲಿ ತಮ್ಮ ಹತ್ರನೇ ಇಟ್ಕೋಬೇಕು, ಸೆಕ್ಯೂರಿಟೀಸ್ ರೂಪದಲ್ಲಿ ತಮ್ಮ ಹತ್ರನೇ ಇಟ್ಕೋಬೇಕು. ಸೊ ಆ್ಯಂಡ್ ಇದ್ರ ಜೊತೆಗೆ ಕ್ಯಾಶ್ ರಿಸರ್ವ್ ರೇಷಿಯೋ ಅಂತ ಮಾಡುತ್ತೆ. ಇದೆಲ್ಲದನ್ನು ಬ್ಯಾಂಕ್ ತಮ್ಮ ಹತ್ರನೇ ಇಟ್ಕೊಂಡಿರ್ತವೆ. ಆದರೆ ಕ್ಯಾಶ್ ರಿಸರ್ವ್ ರೇಷಿಯೋ ಏನಾಗುತ್ತೆ, ಸಿ ಆರ್ ಆರ್ನ ಬ್ಯಾಂಕ್ಗಳು ಆರ್ ಬಿ ಐ ಹತ್ರ ಪಾರ್ಕ್ ಮಾಡುತ್ತೆ. ಅಂದರೆ 4%, ಯೂಶ್ವಲಿ ಸಿ ಆರ್ ಆರ್ 4% ಇರುತ್ತೆ. ಈ 4% ಆಫ್ ದ ಫಂಡ್ಸ್ ಏನು ನಿಮ್ಮ ಹತ್ರ ಇರೋ ಟೋಟಲ್ ಡೆಪಾಸಿಟ್ಸಲ್ಲಿ 4%ನ ತಂದು ಆರ್ ಬಿ ಐ ಹತ್ರ ಇಟ್ಟಿರಬೇಕು. ಅಂದರೆ ನಾನು ಇಟ್ಕೊಂಡಿರ್ತೀನಿ ಕಂಪ್ಲೀಟ್ ದುಡ್ಡನ್ನು. ಈ ದುಡ್ಡನ್ನು ಆರ್ ಬಿ ಐ ಇಟ್ಕೊಂಡಾಗ ಯಾವುದೇ ಬಡ್ಡಿ ಕೊಡೋದಿಲ್ಲ. ನೋ ಇಂಟ್ರೆಸ್ಟ್ ಇಸ್ ಚಾರ್ಜ್ ಓವರ್ ದಿ ಸಿ ಆರ್ ಆರ್ ಫಂಡ್ಸ್. ಸೊ ಹಾಗಾಗಿ ನೀವು ಅರ್ಥ ಮಾಡ್ಕೋಬೇಕು, ಇಲ್ಲಿ ಅಕಸ್ಮಾತ್ ಎಸ್ ಎಲ್ ಆರ್ಗೆ ಬಡ್ಡಿ ಬರ್ತಾ, ಸೆಕ್ಯೂರಿಟೀಸ್ಗೆ ಯೂಶ್ವಲಿ ಬಡ್ಡಿ ಬರುತ್ತೆ. ಸೆಕ್ಯೂರಿಟೀಸ್ ರೂಪದಲ್ಲಿ ಯಾವುದನ್ನಾದ್ರೂ ಮೇಂಟೈನ್ ಮಾಡಿದಾಗ ಸೆಕ್ಯೂರಿಟೀಸ್ ಇಂಟ್ರೆಸ್ಟ್ ರೇಟ್, ಆ್ಯನ್ಯುವಲ್ ಇಂಟ್ರೆಸ್ಟ್ ರೇಟ್ ಏನಿದೆ ಅದು ಬರ್ಬೋದು. ಬಟ್ ಸಿ ಆರ್ ಆರ್ ಈಲ್ಡ್ಸ್ ನೋ ಇಂಟ್ರೆಸ್ಟ್ ಫಾರ್ ಎನಿ ಬ್ಯಾಂಕ್. ಇದನ್ನು ತುಂಬ ಚೆನ್ನಾಗಿ ನೀವು ನೆನಪಲ್ಲಿ ಇಟ್ಕೋಬೇಕು. ಹೇಗೆ ಸಿ ಆರ್ ಆರ್ ಎಸ್ ಎಲ್ ಆರ್ನ ಕಂಟ್ರೋಲ್ ಮಾಡಿ ಕ್ರೆಡಿಟ್ ಫ್ಲೋನ ನಿರ್ಣಯ ಮಾಡುತ್ತೆ ಆರ್ ಬಿ ಐ ಅಂತ ನಾವು ಈ ಚಾಪ್ಟರ್ಗೆ ಬಂದಾಗ ನೀಟಾಗಿ ಹೇಳ್ಕೊಡ್ತೀನಿ ನಾನು. ನೆಕ್ಸ್ಟ್, ಟು ಇಂಪ್ಲಿಮೆಂಟ್ ಎ ಟೈಟ್ ಮಾನಿಟರಿ ಪಾಲಿಸಿ ಆರ್ ಕಾಂಟ್ರಾಕ್ಷನರಿ ಮಾನಿಟರಿ ಪಾಲಿಸಿ, ಅಂದರೆ ಸಂಕುಚಿತ ಹಣಕಾಸು ನೀತಿಯನ್ನು ಜಾರಿಗೆ ತರಲು ಆರ್ ಬಿ ಐ ಕೆಳಗಿನವುಗಳನ್ನು ಯಾವುದನ್ನು ಮಾಡಬಹುದು? increase the statutory liquidity ratio, decrease the marginal standing facility rate, decrease the bank rate and repo rate. So ಇದನ್ನ KS prelims 2024 ಅಲ್ಲಿ ಬಂತಲ್ಲ, KS prelims ಅಲ್ಲಿ ಕೇಳಿದ್ದಾರೆ, ಅಂದರೆ 384 ಪೋಸ್ಟ್. ಸೊ ಹೇಗೆ ಅಂತ ನಾವು ನೋಡೋಣ. ಟೈಟ್ ಮಾನಿಟರಿ ಪಾಲಿಸಿ ಅಂದರೆ ಏನು? ಟೈಟ್ ಮಾನಿಟರಿ ಪಾಲಿಸಿ ಅಂದರೆ ಫಸ್ಟ್ ಆಫ್ ಆಲ್ ನೀವು ಅರ್ಥ ಮಾಡ್ಕೋಬೇಕು, ಮನಿ ಸಪ್ಲೈ ಏನಿದೆ ಅದು ಡೌನ್ ಆಗಬೇಕು, ಅದಕ್ಕೆ ಕರೆಯೋದು ಟೈಟ್ ಮಾನಿಟರಿ ಪಾಲಿಸಿ ಅಂತ. ಎಕ್ಸ್ಪ್ಯಾನ್ಷನರಿ ಮಾನಿಟರಿ ಪಾಲಿಸಿ ಅಂದರೆ ಮನಿ ಸಪ್ಲೈ ಜಾಸ್ತಿ ಆಗಬೇಕು. ಸೊ ಇವಾಗ ಏನು, ಮನಿ ಸಪ್ಲೈ ಡೌನ್ ಆಗಬೇಕು. ಸಪೋಸ್ ಎಸ್ ಎಲ್ ಆರ್ನ ಜಾಸ್ತಿ ಮಾಡಿದ್ರೆ ಏನಾಗುತ್ತೆ, 20% ಇತ್ತು ಅಂತ ಅನ್ಕೊಳ್ಳೋಣ, ಅದನ್ನು 30% ಮಾಡಿದ್ರೆ ಏನಾಯಿತು, ಈ ಅಡಿಷ್ನಲ್ 10% ಯಾವುದನ್ನ ಬ್ಯಾಂಕ್ಗಳು ಗ್ರಾಹಕರುಗಳಿಗೆ ಸಾಲ ಅಂತ ಕೊಡ್ಬೋದಾಗಿತ್ತು, ಅದನ್ನು ಆರ್ ಬಿ ಐ ಹೇಳ್ತಾ ಇದೆ ಕೊಡಬೇಡಿ ಅಂತ. ಸೊ ಸಾಲ ಕಡಿಮೆ ಆಯಿತು ಅಂದರೆ ಮನಿ ಸಪ್ಲೈ ಡೌನ್ ಆಯಿತು. ಸೊ ಇನ್ಕ್ರೀಸ್ ದ ಸ್ಟ್ಯಾಚ್ಯುಟರಿ ಲಿಕ್ವಿಡಿಟಿ ರೇಷಿಯೋ ಬರುತ್ತೆ. ಡಿಕ್ರೀಸ್ ದಿ ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ ರೇಟ್. ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ ರೇಟ್ ಈಸ್ ಅನ್ ಎಮರ್ಜೆನ್ಸಿ ವಿಂಡೋ. ಇಟ್ ಈಸ್ ಆನ್ ಎಮರ್ಜೆನ್ಸಿ ವಿಂಡೋ ಫಾರ್ ಬ್ಯಾಂಕ್ಸ್. ಬ್ಯಾಂಕ್ಗಳು ತಮ್ಮ ಡೈಲಿ ಮಿಸ್ ಮ್ಯಾಚ್ ಇರುತ್ತೆ, ಕೆಲವೊಂದು ಸರ್ತಿ ಜಾಸ್ತಿ ಡೆಪಾಸಿಟ್ಗಳು ಕಡಿಮೆ ಆಗಿ ಸಾಲ ಜಾಸ್ತಿ ಆಗಿಬಿಟ್ಟಾಗ ಇಷ್ಟು ಅಮೌಂಟ್ನ ನಾವು ಪ್ರತಿದಿನ ಮೇಂಟೈನ್ ಮಾಡಬೇಕು ಅಂತ ಬ್ಯಾಂಕ್ಗಳಿಗಿರುತ್ತೆ. ಅದು ಮಿಸ್ ಮ್ಯಾಚ್ ಆದಾಗ ಓವರ್ ನೈಟ್, ಅಂದರೆ ಆ ರಾತ್ರಿಗೆ ಬ್ಯಾಂಕ್ಗಳು ಆರ್ ಬಿ ಐಯಿಂದ ಸಾಲ ಪಡೆದುಕೊಳ್ತವೆ. ಆ ಸಾಲ ಪಡೆದುಕೊಂಡಾಗ ಆರ್ ಬಿ ಐ ಹೇಳುತ್ತೆ, ನಾನು ನಿಮಗೆ ಮಾಮೂಲಿ ರೇಟಲ್ಲಿ ಕೊಡಲ್ಲ, ನೀನು ತಪ್ಪು ಮಾಡಿದ್ಯಾ, ಪೀನಲ್ ರೇಟ್, ಅಡಿಷ್ನಲ್ ಇಂಟ್ರೆಸ್ಟ್ ರೇಟಲ್ಲಿ ನಾನು ಕೊಡ್ತೀನಿ ಅಂತ. ಅದನ್ನು ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ ರೇಟ್ ಅಂತ ಹೇಳ್ತಾರೆ. ಸೊ ಇದನ್ನು ಡಿಕ್ರೀಸ್ ಮಾಡಿದ್ರೆ ಏನು ಮಾಡುತ್ತೆ, ತುಂಬ ಬ್ಯಾಂಕ್ಗಳು ಬಂದು ಜಾಸ್ತಿ ಸಾಲ ತೊಗೊತವೆ. ಜಾಸ್ತಿ ಸಾಲ ತೊಗೊಂಡ್ರೆ ಮನಿ ಸಪ್ಲೈ ಇನ್ಕ್ರೀಸ್ ಆಗುತ್ತೆ. ಮನಿ ಸಪ್ಲೈ ಇನ್ಕ್ರೀಸ್ ಆಗಬಾರ್ದು, ಯಾಕಂದರೆ ನಮಗೆ ಟೈಟ್ ಮಾನಿಟರಿ ಪಾಲಿಸಿ ಬೇಕಾಗಿರೋದಿಲ್ಲ. ಸೊ ಹಾಗಾಗಿ ಇದು ತಪ್ಪು. ಡಿಕ್ರೀಸ್ ಬ್ಯಾಂಕ್ ರೇಟ್ ಆ್ಯಂಡ್ ರೆಪೋ ರೇಟ್. ಬ್ಯಾಂಕ್ ರೇಟ್, ಬಡ್ಡಿ ದರ ನೀವೇನಾದ್ರು ಕಡಿಮೆ ಮಾಡಿದ್ರೆ ಬ್ಯಾಂಕ್ ರೇಟ್, ಅಂದರೆ ಬ್ಯಾಂಕ್ ರೇಟ್ ಇಸ್ ದ ರೇಟ್ ಅಟ್ ವಿಚ್ ದ ಬ್ಯಾಂಕ್ಸ್ ಯೂಶುವಲಿ ಲೆಂಡ್ ಟು ಕಸ್ಟಮರ್ಸ್. ಅದನ್ನು ನೀವು ಕಡಿಮೆ ಮಾಡಿದ್ರೆ ಕಸ್ಟಮರ್ಸ್ ಜಾಸ್ತಿ ಲೋನ್ಗಳು ತೊಗೊತಾರೆ. ಜಾಸ್ತಿ ಸಾಲ ಮಾಡಿದಾಗ ಜಾಸ್ತಿ ಹಣ ಸಪ್ಲೈ ಆಗುತ್ತೆ. ಹಾಗಾಗಿ ರೆಪೋ ರೇಟು ಮತ್ತು ಇದು ಎರಡನ್ನು ಡಿಕ್ರೀಸ್ ಮಾಡಿದಾಗ ಹಣದ ಸಪ್ಲೈ, ಮನಿ ಸಪ್ಲೈ ಇನ್ ದ ಎಕನಾಮಿ ಇನ್ಕ್ರೀಸಸ್. ಇಫ್ ಮನಿ ಸಪ್ಲೈ ಇನ್ಕ್ರೀಸಸ್, ಇಟ್ ಈಸ್ ಎಕ್ಸ್ಪ್ಯಾನ್ಷನರಿ ಮಾನಿಟರಿ ಪಾಲಿಸಿ ಟರ್ಮ್, ನಾಟ್ ದಿ ಟೈಟ್ ಮಾನಿಟರಿ ಪಾಲಿಸಿ ರಿಸಲ್ಟ್. ಆಸ್ ಎ ರಿಸಲ್ಟ್ ಇದು ತಪ್ಪು, ಇದು ತಪ್ಪು, ಇದು ಮಾತ್ರ ಕರೆಕ್ಟ್. ಒನ್ ಓನ್ಲಿ ಇಸ್ ದಿ right option here. Please remember, this is how you solve. ಇದನ್ನೇ ಅಪ್ಲಿಕೇಶನ್ ಅಂತ ಹೇಳೋದು. ಎಕನಾಮಿ ಬರೀ ಓದಿದ್ರೆ ಟರ್ಮ್ಸ್ ಅರ್ಥ ಮಾಡ್ಕೊಂಡ್ರಲ್ಲ, ಅರ್ಥ ನೀವು ಕರೆಕ್ಟಾಗಿ ಮಾಡ್ಕೊಂಡಿದ್ದೀರಾ ಇಲ್ವಾ ಅಂತ ಯಾವಾಗ ಗೊತ್ತಾಗೋದು, ಯಾವಾಗ ಅಂದಾಗ ನೀವು ಕರೆಕ್ಟಾಗಿ ಕಾನ್ಸೆಪ್ಟ್ಸ್ನ ಅಪ್ಲೈ ಮಾಡಿ ಕರೆಕ್ಟ್ ಆಪ್ಷನ್ ಹತ್ರ ಹೋದಾಗ. ನೆಕ್ಸ್ಟ್ ಕ್ವೆಶನ್, ರೆಪೋ ರೇಟ್ ಆ್ಯಂಡ್ ರಿವರ್ಸ್ ರೆಪೋ ರೇಟ್ ಯಾವುದರ ಭಾಗವಾಗಿದೆ? ರೆಪೋ ರೇಟ್ ಆ್ಯಂಡ್ ರಿವರ್ಸ್ ರೆಪೋ ರೇಟ್ ಆರ್ ಪಾರ್ಟ್ಸ್ ಆಫ್ ವಿಚ್ ಆಫ್ ದ ಫಾಲೋಯಿಂಗ್? ಫಿಸ್ಕಲ್ ಪಾಲಿಸಿ, ಮಾನಿಟರಿ ಪಾಲಿಸಿ, ಇನ್ವೆಸ್ಟ್ಮೆಂಟ್ ಪಾಲಿಸಿ, ಎಫ್ ಡಿ ಐ ಪಾಲಿಸಿ. ಅವಾಗಲಿಂದ ಹೇಳ್ತಾ ಇದ್ದೀನಿ, ಮಾನಿಟರಿ ಪಾಲಿಸಿ ಆಫ್ ಆರ್ ಬಿ ಐ ಇನ್ಕ್ಲೂಡ್ಸ್ ಸಿ ಆರ್ ಆರ್, ಎಸ್ ಎಲ್ ಆರ್, ರೆಪೋ ರೇಟ್ ಆ್ಯಂಡ್ ರಿವರ್ಸ್ ರೆಪೋ ರೇಟ್. ಫಿಸ್ಕಲ್ ಪಾಲಿಸಿ ಬರೋದಿಲ್ಲ. ಇಟ್ಸ್ ನಾಟ್ ಫಿಸ್ಕಲ್ ಪಾಲಿಸಿ ಆರ್ ಫಿಸ್ಕಲ್ ಮ್ಯಾನೇಜ್ಮೆಂಟ್ ಡೀಲ್ಸ್ ವಿತ್ ದಿ ಬಜೆಟ್.
ಸೊ ಅದಕ್ಕೂ ಇದಕ್ಕೂ ಸಂಬಂಧ ಬರೋದಿಲ್ಲ. ಇನ್ವೆಸ್ಟ್ಮೆಂಟ್ ಪಾಲಿಸಿ ಅಲ್ವೇ ಅಲ್ಲ, FDI ಪಾಲಿಸಿಗೂ ಇದು ಹತ್ರ ಬರಲ್ಲ. ರೆಪೋ ರೇಟ್ ಆ್ಯಂಡ್ ರಿವರ್ಸ್ ರೆಪೋ ರೇಟ್ ಅಂದರೆ ತಲೆಯಲ್ಲಿ ಬಂದುಬಿಡಲಿ, ಮಾನಿಟರಿ ಪಾಲಿಸಿ, ಹಣಕಾಸು ನೀತಿ. ಯಾವಾಗಲೂ ಆರ್ಥಿಕ ಹಣಕಾಸು ನೀತಿ ಅಲ್ಲ, ಸಾರಿ, ಮಾನಿಟರಿ ಪಾಲಿಸಿ ಅಂದರೆ ಅದನ್ನು ಹಣಕಾಸು ನೀತಿ ಅಂತಾರೆ. ವಿತ್ತೀಯ ನೀತಿ ಅಂದರೆ ಫಿಸ್ಕಲ್ ಪಾಲಿಸಿ ಆಗುತ್ತೆ. ಸೊ ಇಲ್ಲಿ ನೀವು ಕರೆಕ್ಟಾಗಿ ಇಂಗ್ಲೀಷಲ್ಲಿ ನೀವು ನೋಡ್ಕೊಳ್ಳಿ, ಮಾನಿಟರಿ ಪಾಲಿಸಿ ಅಂದರೆ ಹಣಕಾಸು ನೀತಿ ಆಗುತ್ತೆ, ವಿತ್ತೀಯ ನೀತಿ ಬರೋದಿಲ್ಲ. ವಿತ್ತೀಯ ನೀತಿ ಅಂದರೆ ಫಿಸ್ಕಲ್ ಪಾಲಿಸಿ. ಇಲ್ಲಿ ಕನ್ನಡದಲ್ಲಿ ತಪ್ಪಾಗಿದೆ, ಡೋಂಟ್ ಕಾನ್ಸಂಟ್ರೇಟ್ ಹಿಯರ್. ಮಾನಿಟರಿ ಪಾಲಿಸಿ ಇಂಗ್ಲೀಷ್ ಮಾತ್ರ ನೋಡಿ, ಇಟ್ ಈಸ್ ಪಾರ್ಟ್ ಆಫ್ ಮಾನಿಟರಿ ಪಾಲಿಸಿ, ನಾಟ್ ಫಿಸ್ಕಲ್ ಪಾಲಿಸಿ. ವಿತ್ತೀಯ ನೀತಿ ಅಲ್ವೇ ಅಲ್ಲ, ಅದು ಹಣಕಾಸು ನೀತಿ. ಓಕೆ, ಸೊ ದ ರೇಟ್ ಅಟ್ ವಿಚ್ ದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬಾರೋಸ್ ಮನಿ ಫ್ರಮ್ ಕಮರ್ಷಿಯಲ್ ಬ್ಯಾಂಕ್ಸ್, ಆಲ್ರೆಡಿ ಹೇಳಿದೆ. RBI ಸಾಲ ಕೊಟ್ಟಾಗ ಆ ರೇಟ್ಗೆ ಹೇಳೋದು ರೆಪೋ ರೇಟ್. RBI ಸಾಲ ಪಡ್ಕೊಂಡಾಗ, RBI ಬಾರೋಸ್ ಮನಿ, ಭಾರತೀಯ ರಿಸರ್ವ್ ಬ್ಯಾಂಕ್ ಎರವಲು ನೀಡುವ ದರವನ್ನು ಹೀಗೆಂದು ಕರೆಯುತ್ತಾರೆ. ಬ್ಯಾಂಕ್ಗೆ ಎರವಲು ನೀಡುವ ಅಲ್ಲ. ಸೊ ದ ರೈಟ್ ಆಪ್ಷನ್ ಇಸ್ ರಿವರ್ಸ್ ರೆಪೋ ರೇಟ್, ರಿವರ್ಸ್ ರೆಪೋ ದರ. ಮತ್ತೆ ಆಲ್ರೆಡಿ 21st ಕ್ವೆಶನ್ ಏನಿತ್ತು ಅದೇ ಬಂತು. ಯಾಕೆ ಅಂದರೆ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಬ್ಯಾಂಕರ್ಸ್ ಬ್ಯಾಂಕ್ ಇನ್ ಇಂಡಿಯಾ ಅಂತ ಯಾವುದನ್ನ ಕರೀತಾರೆ? RBI, ಭಾರತೀಯ ರಿಸರ್ವ್ ಬ್ಯಾಂಕ್. ನೋಡಿ, ಮತ್ತೊಂದು ಎಕ್ಸಾಮಲ್ಲಿ ಮತ್ತೆ CRR, ನಗದು ಮೀಸಲು ಅನುಪಾತ. ಆಲ್ರೆಡಿ ಹೇಳಿದ್ದೀನಿ, ವಾಟ್ ಹ್ಯಾಪನ್ಸ್ ಇಫ್ ದಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ರಿಡ್ಯೂಸಸ್ ದಿ ಕ್ಯಾಶ್ ರಿಸರ್ವ್ ರೇಷಿಯೋ, CRR. ಸೊ ದಿ ರೈಟ್ ಆಪ್ಷನ್ ಇಸ್ ಕ್ರೆಡಿಟ್ ಕ್ರಿಯೇಷನ್ ಇನ್ಕ್ರೀಸಸ್. ಏನಾಗುತ್ತೆ? CRR ಅಂದರೆ ದಿ ಪರ್ಸೆಂಟೇಜ್ ಆಫ್ ಅಮೌಂಟ್ ದಟ್ ಶುಡ್ ಬಿ ಕೆಪ್ಟ್ ವಿತ್ RBI ವಿಚ್ ಈಲ್ಡ್ಸ್ ನೋ ಇಂಟ್ರೆಸ್ಟ್. ಬಡ್ಡಿ ಅದು ಈಲ್ಡ್ ಮಾಡೋದಿಲ್ಲ. ಸೊ ಅಂಥ CRRನ ರೆಡ್ಯೂಸ್ ಮಾಡಿದ್ರೆ ಏನಾಗುತ್ತೆ? ಬ್ಯಾಂಕ್ಗಳ ಹತ್ರ ಜಾಸ್ತಿ ಅಮೌಂಟ್, ಬ್ಯಾಂಕ್ಗಳು ಕಡಿಮೆ ದುಡ್ಡನ್ನ RBI ಹತ್ರ ಪಾರ್ಕ್ ಮಾಡ್ತವೆ. ಸೊ ಹಾಗಾಗಿ ಬ್ಯಾಂಕ್ಗಳ ಹತ್ರ ದುಡ್ಡು ಜಾಸ್ತಿ ಬರುತ್ತೆ. ಬ್ಯಾಂಕ್ಗಳಿಗೆ ದುಡ್ಡು ಜಾಸ್ತಿ ಬಂದರೆ ಏನು ಮಾಡುತ್ತೆ? ಬ್ಯಾಂಕ್ ಇಟ್ಕೊಳ್ಳೋದಿಲ್ಲ, ಬ್ಯಾಂಕ್ ಅದನ್ನ ಸಾಲ ಕೊಡುತ್ತೆ, ಸಾಲ ಕೊಟ್ಟು ಅದಕ್ಕೆ ಬಡ್ಡಿ ತಗೊಳುತ್ತೆ. ಸೊ ಹಾಗಾಗಿ ಕ್ರೆಡಿಟ್ ಕ್ರಿಯೇಷನ್ ಇನ್ಕ್ರೀಸಸ್, ಸಾಲ ಸೃಷ್ಟಿ ಹೆಚ್ಚಾಗುತ್ತದೆ. ಸೊ ಕ್ಯಾಶ್ ರಿಸರ್ವ್ ರೇಷಿಯೋ ಅಂದ್ರೇನು? ನಗದು ಮೀಸಲು ಅನುಪಾತ. ನೆಕ್ಸ್ಟ್ ಕ್ವೆಶನ್, ವೇರ್ ಇಸ್ ದಿ ಹೆಡ್ ಕ್ವಾರ್ಟರ್ಸ್ ಆಫ್ ದಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಲೊಕೇಟೆಡ್? ವೆರಿ ಡೈರೆಕ್ಟ್ ಕ್ವೆಶನ್, ಎಲ್ಲರಿಗೂ ಗೊತ್ತಿರಬೇಕು, ನೀವು ಮೆಮರೈಸ್ ಮಾಡಲೇಬೇಕು. ಮುಂಬೈ. RBI ಇರೋದು ಮುಂಬೈನಲ್ಲಿ. ಫೇವ್ರೆಟ್ ಕಾನ್ಸೆಪ್ಟ್ ಆಫ್ ಎಕ್ಸಾಮಿನರ್ಸ್, ನಬಾರ್ಡ್. ವಾಟ್ ಈಸ್ ದಿ ಫುಲ್ ಫಾರ್ಮ್ ಆಫ್ ನಬಾರ್ಡ್? ನ್ಯಾಷನಲ್ ಬ್ಯಾಂಕ್ ಆಫ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್. PC KSRP 2018 ಇದನ್ನು ಕೇಳಿದ್ದಾರೆ. ಪ್ಲೀಸ್ ರಿಮೆಂಬರ್, ಇದು ಕೂಡ ನಿಮಗೆ ನಬಾರ್ಡ್ನ ಫುಲ್ ಫಾರ್ಮ್, ವಿಸ್ತೃತ ರೂಪ ಕೂಡ ನಿಮಗೆ 2 ಮಾರ್ಕ್ಸ್ ತಂದು ಕೊಡ್ಬೋದು. ದಟ್ ಈಸ್ ವೈ ಆಮ್ ಟೆಲಿಂಗ್ ಯು ದಿಸ್ ಇಸ್ because NABARD is so important. Examiners usually they ask question about NABARD, and National Bank for Agriculture and Rural Development is the expanded form of NABARD, and it is very important. Next 3-4 question NABARD ಮೇಲೇನೆ ಹಾಕಿದ್ದೀನಿ, ಬಿಕಾಸ್ NABARD ಮೇಲೆ ಎಷ್ಟು ಕ್ವೆಶನ್ಸ್ ಬಂದಿದ್ದಾವೆ ಅಂತ ನಿಮಗೆ ಗೊತ್ತಾಗಬೇಕು. ಆ ಕಾರಣಕ್ಕೋಸ್ಕರ. ವಿಚ್ ಬ್ಯಾಂಕ್ ಇನ್ ಇಂಡಿಯಾ ಪ್ರೊವೈಡ್ಸ್ ರೀಫೈನಾನ್ಸಿಂಗ್ ಫಾರ್ ಅಗ್ರಿಕಲ್ಚರ್? ಆಲ್ರೆಡಿ ಇದನ್ನು ಮೊನ್ನೆ ಕಳೆದ ಒಂದು ಕ್ವೆಶನಲ್ಲೂ ನಾವು ಇದ್ರ ಬಗ್ಗೆ ಮಾತಾಡಿದ್ದೀವಿ. ನಬಾರ್ಡ್, ಸೊ ಕೃಷಿಗಾಗಿ ಮರು ಹಣಕಾಸನ್ನು ಒದಗಿಸುವ ಸಂಸ್ಥೆ. ಎಕ್ಸ್ಕ್ಲೂಸಿವ್ಲಿ ಇಟ್ ಇಸ್ ನಬಾರ್ಡ್. ನೋಡಿ, ಮತ್ತೆ ನಬಾರ್ಡ್ ಅಗೇನ್ ಆಲ್ರೆಡಿ ತುಂಬ ಸರ್ತಿ ಮಾತಾಡಿದ್ದೀವಿ. ವಿಚ್ ಕಮಿಟಿ ರೆಕಮೆಂಡೆಡ್ ದಿ ಎಸ್ಟಾಬ್ಲಿಷ್ಮೆಂಟ್ ಆಫ್ ನಬಾರ್ಡ್? ಶಿವರಾಮನ್ ಕಮಿಟಿ. ನೆಕ್ಸ್ಟ್ ಕ್ವೆಶನ್, ವೇರ್ ಇಸ್ ದಿ ಹೆಡ್ ಕ್ವಾರ್ಟರ್ಸ್ ಆಫ್ ನಬಾರ್ಡ್ located? Where is the headquarters of NABARD located? You have to remember Mumbai. RBI kuda Mumbai, NABARD kuda Mumbai. Also Bombay Stock Exchange kuda Mumbai. Next question, in which year was NABARD established? NABARD ಅನ್ನು ಸ್ಥಾಪಿಸಲಾದ ವರ್ಷ ಯಾವುದು? July 12, 1982. ಇಯರ್ ಬಂದು 1982. ವೆರಿ ಇಂಪಾರ್ಟೆಂಟ್. ಸೊ ನಬಾರ್ಡ್ ಮೇಲೆ ಎಷ್ಟು ಪ್ರಶ್ನೆಗಳು ಬಂದಿದೆ? ಏಪೆಕ್ಸ್ ಬ್ಯಾಂಕ್ ಅಸಿಸ್ಟೆಂಟ್ಗಳು ಕೂಡ ಬಂದಿದೆ 2024 ಸೊ ವೆರಿ ಇಂಪಾರ್ಟೆಂಟ್. ಪ್ಲೀಸ್ ಲರ್ನ್ ಎವ್ರಿಥಿಂಗ್ ಅಬೌಟ್ ನಬಾರ್ಡ್ ಆ್ಯಂಡ್ ರಿಮೆಂಬರ್ ಆಲ್ ದೀಸ್ ಟಾಪಿಕ್ಸ್. ನಾನೇನೆಲ್ಲ ಹೇಳಿದೆ ಇದೆಲ್ಲ ನೀವು ಮೆಮರೈಸ್ ಮಾಡಲೇಬೇಕು. ಸೊ ವಾಟ್ ಈಸ್ ದ ರೀಸನ್ ಫಾರ್ ದ ರೈಸ್ ಇನ್ ದ ಪ್ರೈಸ್ ಆಫ್ ಗೂಡ್ಸ್ ಇನ್ ದಿ ಮಾರ್ಕೆಟ್?
ಮಾರುಕಟ್ಟೆಯಲ್ಲಿ ಸರಕುಗಳ ಬೆಲೆ ಏರಿಕೆಗೆ ಕಾರಣ ಯಾವುದು? ಒಂದೊಂದೇ ಆಪ್ಷನ್ನ ಇವ್ಯಾಲ್ಯೂಯೇಟ್ ಮಾಡ್ತಾ ಹೋಗೋಣ, ಹೇಗೆ ಯಾವುದು ಸರಿ ಯಾವುದು ತಪ್ಪು ಅಂತ ನೋಡೋಣ. ಇನ್ಕ್ರೀಸ್ ಇನ್ ಮನಿ ಸಪ್ಲೈ. ಸೊ ಇವಾಗ ಲೆಟಸ್ ಸೇ 1980ನಲ್ಲಿ ಸಂಬಳ ಒಬ್ಬ ಪರ್ಸನ್ಗೆ 10,000 ಆಯಿತು ಅಂತ ಅಂದ್ಕೊಳ್ಳೋಣ. 2025ಅಲ್ಲಿ ಅವ್ರಿಗೆ ಅದೇ ಪರ್ಸನ್ಗೆ ಸಂಬಳ 1,00,000 ಆಯಿತು ಅಂತ ಅಂದರೆ 1980ನಲ್ಲಿ ಒಂದು ಟಿ ವಿ ಬೆಲೆ ಎಷ್ಟಿರುತ್ತೆ, 2025ನಲ್ಲಿ ಅದೇ ಟಿ ವಿ ಬೆಲೆ ಎಷ್ಟಾಗಿರುತ್ತೆ? ಇಲ್ಲಿ 3,000 ಇದ್ದರೆ ಇಲ್ಲಿ 1,00,000ನೇ ಆಗಿರ್ಬೋದು. ಸೊ ಇನ್ಕ್ರೀಸ್ ಇನ್ ಮನಿ ಸಪ್ಲೈ is the reason for rising the price of goods in the market. ಕರೆಕ್ಟಾ? ಕರೆಕ್ಟ್. ಇನ್ಕ್ರೀಸಿಂಗ್ ಕಾಸ್ಟ್ ಆಫ್ ಪ್ರೊಡಕ್ಷನ್. ಒಂದು ಕಾರ್ನ 1980ನಲ್ಲಿ ಪ್ರೊಡ್ಯೂಸ್ ಮಾಡೋದಕ್ಕೆ 2,00,000 ರೂಪಾಯಿ ಬಿದ್ದರೆ, ಟಯರ್ಗಳು ಅದಾದಮೇಲೆ ಅದಕ್ಕೆ ಬೇಕಾಗಿರೋ ಎಲ್ಲ ರಾ ಮೆಟೀರಿಯಲ್ಸು 2,00,000 ಬಿದ್ದರೆ 2025ನಲ್ಲಿ 12,00,000 ಬೀಳುತ್ತೆ. ಸೊ ಇಲ್ಲಿ 4,00,000ಕ್ಕೆ ಮಾರಾಟ ಮಾಡಿದ್ರೆ ಇಲ್ಲಿ 20,00,000ಕ್ಕೆ ಮಾರಾಟ ಮಾಡ್ತಾರೆ. ಯಾಕಂದರೆ ದೇರ್ ಈಸ್ ಇನ್ಕ್ರೀಸ್ಡ್ ಕಾಸ್ಟ್ ಆಫ್ ಪ್ರೊಡಕ್ಷನ್. ದೇರ್ಫೋರ್ ಈ ಕಾರ್ನ ಬೆಲೆ ಜಾಸ್ತಿ ಆಗಿದೆ ಅಲ್ವಾ 1980ಗೂ 2025ಗೂ? ಕರೆಕ್ಟ್. ರೈಸಿಂಗ್ ಹೋರ್ಡಿಂಗ್ ಆಫ್ ಗೂಡ್ಸ್ ಆ್ಯಂಡ್ ಬ್ಲ್ಯಾಕ್ ಮಾರ್ಕೆಟಿಂಗ್ ಅಂದರೆ ಆರ್ಟಿಫಿಷಿಯಲ್ ಸ್ಕ್ಯಾರ್ಸಿಟಿನ ಉಂಟು ಮಾಡೋದು. ಹೇಗೆ? ಸಪೋಸ್ 1,000 ಟನ್ ಅಕ್ಕಿ ಅಥವಾ ಗೋಧಿನ ಮಾರುಕಟ್ಟೆಯಲ್ಲಿದ್ದರೆ 800 ಟನ್ಗಳನ್ನ ಗೋಡೌನಲ್ಲೇ ಶೇಖರಿಸಿಟ್ಟು ಆರ್ಟಿಫಿಷಿಯಲ್ ಸ್ಕ್ಯಾರ್ಸಿಟಿನ ಕ್ರಿಯೇಟ್ ಮಾಡೋದು. ಆವಾಗ ಏನಾಗುತ್ತೆ? ಬರೀ 200 ಟನ್ ಮಾತ್ರ ಮಾರ್ಕೆಟಿಗೆ ಬಿಡುತ್ತಾರೆ. ಬರೀ 200 ಟನ್ ಇರಬೇಕಾದ್ರೆ ಏನು ಮಾಡ್ತಾರೆ? ಜನ ಎಲ್ಲ ಮುಗಿಬೀಳ್ತಾರೆ ಅದನ್ನು ಕೊಂಡ್ಕೊಳ್ಳೋದಕ್ಕೆ. ಸೊ ಆವಾಗ ಮಾರಾಟ ಮಾಡೋರು ಏನು ಮಾಡ್ತಾರೆ? ಇಷ್ಟೊಂದು ಡಿಮ್ಯಾಂಡ್ ಇದೆಯಲ್ಲ ಅಂತ ಬೆಲೆ ಏರಿಕೆ ಮಾಡ್ತಾರೆ, ಆರ್ ಪ್ರೈಸ್ ರೈಸ್ ಆಗುತ್ತೆ. ದೇರ್ಫೋರ್ ಹೋರ್ಡಿಂಗ್ ಆಫ್ ಗೂಡ್ಸ್ ಆ್ಯಂಡ್ ಬ್ಲ್ಯಾಕ್ ಮಾರ್ಕೆಟಿಂಗ್ ಏನಿದೆ, ಇದು ಹೋರ್ಡಿಂಗ್ ಆಯಿತು, ಗೋದಾಮಿನಲ್ಲಿ ದಾಸ್ತಾನನ್ನು ತುಂಬಿಡೋದು. ಬ್ಲ್ಯಾಕ್ ಮಾರ್ಕೆಟಿಂಗ್ ಅಂದ್ರೆ ಏನು? ಆರ್ಟಿಫಿಷಿಯಲ್ ಸ್ಕ್ಯಾರ್ಸಿಟಿನ ಕ್ರಿಯೇಟ್ ಮಾಡಿ ಕಪ್ಪು ಮಾರುಕಟ್ಟೆನಲ್ಲಿ ಅದನ್ನು ಹೆಚ್ಚಿನ ಬೆಲೆಗೆ ಮಾರಾಟ ಮಾಡೋದು ಬ್ಲ್ಯಾಕ್ ಮಾರ್ಕೆಟಿಂಗ್. ಈ ಕೆರೋಸಿನ್, ಸೀಮೆ ಎಣ್ಣೆ ಜಾಸ್ತಿ ಬ್ಲ್ಯಾಕ್ ಮಾರ್ಕೆಟ್ ಆಗ್ತಾ ಇತ್ತು ಒಂದು ಕಾಲದಲ್ಲಿ. ಸೊ ಹಾಗಾಗಿ 3 ವಿಚಾರಗಳಿಂದ there will be rise in the price of goods in the market. So if you evaluate each and every option, you will arrive at all of the above. This is how economic questions are solved. ನಿಮಗೆ ಕಾನ್ಸೆಪ್ಟ್ ತುಂಬ ಚೆನ್ನಾಗಿ ಗೊತ್ತಿದ್ರೆ ಈ ರೀತಿ ಅಪ್ಲೈ ಮಾಡ್ತೀರಾ, you will come at the right option. The halwa ceremony is associated with which ministry? ಹಲ್ವಾ ಸೆರೆಮನಿ is associated with which ministry? ಹಲ್ವಾ ಸಮಾರಂಭವು ಯಾವ ಸಚಿವಾಲಯಕ್ಕೆ ಸಂಬಂಧಿಸಿದೆ? ಈ ಹಲ್ವಾ ಸೆರೆಮನಿ ಮಾಡೋದು ಯಾವಾಗ ಗೊತ್ತಾ? ಡ್ಯೂರಿಂಗ್ ದಿ ಫೈನಲ್ ಸ್ಟೇಜ್ ಆಫ್ ಬಜೆಟ್ ಪ್ರಿಪರೇಷನ್. ಸೊ ಬಜೆಟ್ ಪ್ರಿಪೇರ್ ಮಾಡೋದು ಯಾರು? ಮಿನಿಸ್ಟ್ರಿ ಆಫ್ ಫಿನಾನ್ಸ್. ಸೊ ಹಲ್ವಾ ಸೆರೆಮನಿ ಅಂತ ಅಂದರೆ ಏನು ಅಂತ ಅಂದರೆ ಬಜೆಟ್ ಫೈನಲಿ ಪ್ರಿಪೇರ್ ಮಾಡ್ತಾ ಇರ್ತಾರೆ. ವೆನ್ ಇಟ್ ಇಸ್ ಇನ್ ದಿ ಫೈನಲ್ ಸ್ಟೇಜ್, ಅವಾಗ ಇದೊಂದು ಸಾಂಪ್ರದಾಯಿಕ ಇವೆಂಟ್, ಟ್ರೆಡಿಷನಲ್ ಇವೆಂಟ್. ಫೈನಲ್ ಸ್ಟೇಜ್ಗೆ ಬಜೆಟ್ ಪ್ರಿಪ್ರೇಷನ್ ಬಂದಾಗ ಈ ಹಲ್ವಾ ಪ್ರಿಪೇರ್ ಮಾಡಿ, ಹಲ್ವಾ ಅಂದರೆ ಒಂದು ಸಿಹಿ ತಿನಿಸು, ಅದನ್ನ ಪ್ರಿಪೇರ್ ಮಾಡಿ ಬಜೆಟ್ ಪ್ರಿಪೇರ್ ಮಾಡ್ತಾರೋ ಎಲ್ಲ ಅಫಿಷಿಯಲ್ಸ್ಗೆ ಅದನ್ನು ನೀಡಿ, ಅದಾದಮೇಲೆ ಆ ಅಫಿಷಿಯಲ್ಸ್ ಎಲ್ಲ ಲಾಕ್ ಇನ್ ಪೀರಿಯಡ್ಗೆ ಹೋಗ್ತಾರೆ. ದೇ ಗೆಟ್ ಇನ್ ಟು ಎ ಲಾಕ್ ಇನ್ ಪೀರಿಯಡ್. ಅಂದರೆ ಅವರು ಆ ಸೆಕ್ರೆಟ್ರಿಯೇಟ್ ಅಥವಾ ಆ ಆಫೀಸ್ ಒಳಗಡೆ ನಿರತರಾಗ್ತಾರೆ ಬಜೆಟ್ ಪ್ರಕ್ರಿಯೆನ ಪೂರ್ಣಗೊಳಿಸೋದಕ್ಕೆ, ಬಜೆಟ್ ಡಾಕ್ಯುಮೆಂಟ್ ಫೈನಲೈಸ್ ಮಾಡೋದಕ್ಕೆ. ಲಾಕ್ ಇನ್ ಪೀರಿಯಡ್ಗೆ ಹೋಗೋಕ್ಕಿಂತ ಮುಂಚೆ ಎಲ್ಲರಿಗೂ ಹಲ್ವಾ ಸೆರೆಮನಿ ಮಾಡಿ ಹಲ್ವಾನ ಹಂಚ್ತಾರೆ. ಸೊ ಇಟ್ ಮಾರ್ಕ್ಸ್ ದ ಬಿಗಿನಿಂಗ್ ಆಫ್ ದಿ ಫೈನಲ್ ಸ್ಟೇಜ್ ಆಫ್ ಬಜೆಟ್ ಪ್ರಿಪ್ರೇಷನ್ ಆ್ಯಂಡ್ ಇಟ್ ಆಲ್ಸೋ ಡಿನೋಟ್ಸ್ ಎ ಸ್ಟೇಟ್ ಆಫ್ ಲಾಕ್ ಇನ್ ಪೀರಿಯಡ್ ಫಾರ್ ದಿ ಗವರ್ನಮೆಂಟ್ ಅಫಿಷಿಯಲ್ಸ್. ಫಾರ್ ಗೌರ್ಮೆಂಟ್ ಅಫಿಷಿಯಲ್ಸ್ ಇಟ್ ಇಸ್ ಲಾಕ್ ಇನ್ ಪೀರಿಯಡ್. ಯಾಕೆ ಲಾಕ್ ಇನ್ ಆಗ್ತಾರೆ? ಯಾಕೆಂದರೆ ಬಜೆಟ್ ಡಾಕ್ಯುಮೆಂಟ್ ಸೋರಿಕೆ ಆಗ್ದಂಗೆ, ಅದರೊಳಗಡೆ ಇರುವಂಥ ಯಾವುದೇ ವಿಚಾರ ಸೋರಿಕೆ ಆಗ್ದಂಗೆ ನೋಡ್ಕೊಳ್ಳೋದಕ್ಕೆ ಲಾಕ್ ಇನ್ ಪೀರಿಯಡ್ಗೆ ಅಫಿಷಿಯಲ್ಸ್ನ ಒಳಪಡಿಸ್ತಾರೆ. ಆ್ಯಂಡ್ ಬಜೆಟ್ನ ಫಿನಾನ್ಸ್ ಮಿನಿಸ್ಟರ್ ಆಫ್ ದ ಕಂಟ್ರಿ ಅದನ್ನು ಪಾರ್ಲಿಮೆಂಟಲ್ಲಿ ಪ್ರಸ್ತುತಪಡಿಸ್ತಾರೆ, ಮಂಡಿಸ್ತಾರೆ. ಆ ಮಂಡನೆ ಆಗೋಕ್ಕಿಂತ ಮುಂಚೆ ಫೈನಲ್ ಸ್ಟೇಜಲ್ಲಿ ಹಲ್ವಾ ಸೆರೆಮನಿ ಒಂದು ಸಾಂಪ್ರದಾಯಿಕ ಆಚರಣೆ. ಹಲ್ವಾ ಸಮಾರಂಭ ಅದೊಂದು ಸಾಂಪ್ರದಾಯಿಕ ಸಮಾರಂಭ. ಅದ್ರ ಮೂಲಕ ಈ ರೀತಿ ಬಜೆಟ್ ಪ್ರಿಪ್ರೇಷನ್ ಫೈನಲ್ ಸ್ಟೇಜ್ಗೆ ಹೋಗುತ್ತೆ. ಹೂ ಅಫಿಷಿಯಲಿ ಪಬ್ಲಿಷಸ್ ದಿ ಎಕನಾಮಿಕ್ ಸರ್ವೆ ಇನ್ ಇಂಡಿಯಾ ಎವ್ರಿ ಇಯರ್? ಎಕನಾಮಿಕ್ ಸರ್ವೆ ಈಸ್ ಪಬ್ಲಿಷ್ಡ್ ಬೈ ದಿ ಎಕನಾಮಿಕ್ ಡಿವಿಷನ್, ಅಂದರೆ ಆರ್ಥಿಕ ವಿಭಾಗ, ಎಕನಾಮಿಕ್ ಡಿವಿಷನ್ ಆಫ್ ದಿ
ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ ಅಫೇರ್ಸ್, ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ ಅಫೇರ್ಸ್ ವಿಚ್ ಕಮ್ಸ್ ಅಂಡರ್ ಮಿನಿಸ್ಟ್ರಿ ಆಫ್ ಫಿನಾನ್ಸ್, ಗವರ್ಮೆಂಟ್ ಆಫ್ ಇಂಡಿಯಾ. ಹಣಕಾಸು ಸಚಿವಾಲಯ, ಹಣಕಾಸು ಸಚಿವಾಲಯ ಭಾರತ ಸರ್ಕಾರ ಏನಿದೆ ಅದು ಎಕನಾಮಿಕ್ ಸರ್ವೆ, ಭಾರತದ ಆರ್ಥಿಕ ಸಮೀಕ್ಷೆ ವರದಿನ ಪ್ರಿಪೇರ್ ಮಾಡೋದು ಅಥವಾ ಪ್ರಕಟಪಡಿಸೋರು. ವಾಟ್ ಈಸ್ ದ ಕಾನ್ಸೆಪ್ಟ್ ಆಫ್ ಗಿನಿ ಕೋಫಿಷಿಯಂಟ್ ಯೂಸ್ಡ್ ಟು ರೆಪ್ರೆಸೆಂಟ್ KSRP 2020? So I have already told Gini coefficient is derived from Lorenz curve, Lorenz curve which is required to determine income inequalities. So the concept of Gini coefficient already now discussed madidvi, so I will not explain more about this. You should just know Lorenz curve, Gini coefficient, income inequality. Next to 45th question, it says which of the following is not related to indirect tax? It is income tax. Please note down income tax. Income tax is a direct tax because ನಾನು ನಿನ್ನೆ ಹೇಳಿದ್ದೀನಿ ಇನ್ಸಿಡೆನ್ಸ್ ಆಫ್ ಟ್ಯಾಕ್ಸ್ ಅಂದರೆ ಯಾರ ಮೇಲೆ ಟ್ಯಾಕ್ಸ್ ಬೀಳುತ್ತೆ ಅವರೇ ಇದನ್ನು ಕಟ್ಟಬೇಕು, ಅವರೇ ಇದನ್ನು ಪಾವತಿ ಮಾಡಬೇಕು, ಬೇರೆಯವ್ರ ಮೇಲೆ ಇದನ್ನು ಇದು ಮಾಡೋಕ್ಕಾಗಲ್ಲ. ಸೊ ಸರ್ವಿಸ್ ಟ್ಯಾಕ್ಸು ಹೋಟೆಲ್ಸಲ್ಲಿ ಸರ್ವಿಸ್ ಟ್ಯಾಕ್ಸ್ ಹೋಟೆಲ್ಸ್ ಮೇಲೆ ಬೀಳುತ್ತೆ, ಬಟ್ ಅವ್ರ ಕನ್ಸ್ಯೂಮರ್ಸ್ಗೆ ಪಾಸ್ ಮಾಡ್ತಾರೆ. ಸೇಲ್ಸ್ ಟ್ಯಾಕ್ಸು, ಸೆಂಟ್ರಲ್ ಎಕ್ಸೈಸ್ ಟ್ಯಾಕ್ಸು, ಇವೆಲ್ಲವುದು ಇಂಡೈರೆಕ್ಟ್ ಟ್ಯಾಕ್ಸ್. ಇವೆಲ್ಲ ಸಬ್ಸ್ಯೂಮ್ ಆಗಿ ನೆಕ್ಸ್ಟು ಇಷ್ಟೆಲ್ಲ ಸಬ್ಸ್ಯೂಮ್ ಆಗಿ ಬಂದಿದ್ದೇನೆ GST, ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟ್ಯಾಕ್ಸ್. ಇನ್ಕಮ್ ಟ್ಯಾಕ್ಸ್ ಇಸ್ ಅ ಡೈರೆಕ್ಟ್ ಟ್ಯಾಕ್ಸ್, ಯಾರು ಇನ್ಕಮ್ ಜಾಸ್ತಿ ಇರುತ್ತೆ ಅವರೇ ಕಟ್ಟಬೇಕು, ಅದನ್ನು ಬೇರೆಯವ್ರಿಗೆ ಪಾಸ್ ಮಾಡೋಕ್ಕೆ ಆಗೋದಿಲ್ಲ. ನೆಕ್ಸ್ಟ್ ಕ್ವೆಶನ್, ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಈಸ್ ಎ ಆರ್ ಆನ್? ನೇರ ತೆರಿಗೆ, ಪರೋಕ್ಷ ತೆರಿಗೆ, ಆದಾಯ ತೆರಿಗೆ ಭಾಗ, ಇವುಗಳಲ್ಲಿ ಯಾವುದೂ ಅಲ್ಲ. ದಿ ರೈಟ್ ಆಪ್ಷನ್ ಇಸ್ ಪರೋಕ್ಷ ತೆರಿಗೆ, ಇಂಡೈರೆಕ್ಟ್ ಟ್ಯಾಕ್ಸ್. ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಈಸ್ ಎ ಇಂಡೈರೆಕ್ಟ್ ಟ್ಯಾಕ್ಸ್ ಆರ್ ಇಟ್ ಈಸ್ ಆಲ್ಸೋ ಡೆಸ್ಟಿನೇಷನ್ ಬೇಸ್ಡ್ ಟ್ಯಾಕ್ಸ್. ಡೆಸ್ಟಿನೇಷನ್ ಬೇಸ್ಡ್ ಟ್ಯಾಕ್ಸ್ ಅಂದರೆ ಡೆಸ್ಟಿನೇಷನ್ ಬೇಸ್ಡ್ ಟ್ಯಾಕ್ಸ್ ಅಂದ್ರೆ ಏನು? ಸಪೋಸ್ ಒಂದು ಕಾರು ಕರ್ನಾಟಕದಲ್ಲಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ, ಬಟ್ ತಮಿಳ್ನಾಡಿನಲ್ಲಿ ಅದು ಸೇಲ್ ಆಗುತ್ತೆ. ತಮಿಳ್ನಾಡಿನಲ್ಲಿ ಸೇಲ್ ಆದಾಗ ಟ್ಯಾಕ್ಸು ತಮಿಳ್ನಾಡಿಗೆ ಹೋಗುತ್ತೆ, ಅದು ಇಲ್ಲಿ ಸೇಲ್ ಆಗ್ತಾ ಇರೋದು. ಅಂದರೆ ಇದು ಕರ್ನಾಟಕ ಇಲ್ಲಿ ಸೋರ್ಸ್ ಆಯಿತು, ತಮಿಳ್ನಾಡು ಡೆಸ್ಟಿನೇಷನ್ ಆಯಿತು ಗೂಡ್ಸ್ಗೆ, ಒಂದು ಸರಕಿಗೆ ಇದು ಡೆಸ್ಟಿನೇಷನ್ ಗುರಿ ಆಯಿತು. ಸೊ ಇದನ್ನು ಗುರಿ ಆಧಾರಿತ ತೆರಿಗೆ, GST is known as ಗುರಿ ಆಧಾರಿತ ತೆರಿಗೆ ಆರ್ ಡೆಸ್ಟಿನೇಷನ್ ಬೇಸ್ಡ್ ಟ್ಯಾಕ್ಸ್. You have to understand it is an indirect tax which subsumed lot of indirect taxes. ಅನೇಕ ಪರೋಕ್ಷ ತೆರಿಗೆಗಳನ್ನ ಒಂದು ಮಾಡಿ ಅಥವಾ ಅದನ್ನೆಲ್ಲದನ್ನು ಸಬ್ಸ್ಯೂಮ್ ಮಾಡಿ ನಾವು GSTನ ತಂದಿದ್ದು, ನಮ್ಮ ದೇಶ GSTನ ತಗೊಂಡ್ಬಂತು, ಜಾರಿ ಮಾಡ್ತು. ಸೊ ಹಾಗಾಗಿ ಇಟ್ ಈಸ್ ಅನ್ ಇಂಡೈರೆಕ್ಟ್ ಟ್ಯಾಕ್ಸ್ ಆ್ಯಂಡ್ ಇಟ್ ಈಸ್ ಅ ಡೆಸ್ಟಿನೇಷನ್ ಬೇಸ್ಡ್ ಟ್ಯಾಕ್ಸ್. ಮತ್ತೆ ಇನ್ಕಮ್ ಟ್ಯಾಕ್ಸ್ ದಿಸ್ ಇಸ್ ವೆರಿ ಫೇವ್ರೆಟ್ ಕಾನ್ಸೆಪ್ಟ್. ಇನ್ಕಮ್ ಟ್ಯಾಕ್ಸ್ ಡೈರೆಕ್ಟಾ ಇಂಡೈರೆಕ್ಟ್ ಅಂತ ತುಂಬ ಎಕ್ಸಾಮ್ಸಲ್ಲಿ ಬಂದಿದೆ, ಮತ್ತೆ ಮತ್ತೆ ನೆನಪಲ್ಲಿ ಇಟ್ಕೊಳ್ಳಿ. ಇಟ್ ಈಸ್ ಎ ಡೈರೆಕ್ಟ್ ಟ್ಯಾಕ್ಸ್. ನೆಕ್ಸ್ಟ್ ಕ್ವೆಶನ್, ಹೂ ಈಸ್ ದಿ ಚೇರ್ಪರ್ಸನ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟ್ಯಾಕ್ಸ್ ಕೌನ್ಸಿಲ್, GST ಕೌನ್ಸಿಲ್? ನಾನು ಆಲ್ರೆಡಿ ಹೇಳಿದ್ದೀನಿ, ಯೂನಿಯನ್ ಫಿನಾನ್ಸ್ ಮಿನಿಸ್ಟರ್. GST council is a constitutional body established under Article 279A. It is established under the Article 279A, that is what is known as constitutional body, ಸಾಂವಿಧಾನಿಕ ಸಂಸ್ಥೆ ಇದು. ಆ್ಯಂಡ್ ಇದನ್ನು ಚೇರ್ ಮಾಡೋದು ರಾಷ್ಟ್ರದ ಹಣಕಾಸಿನ ಸಚಿವರು, ದಿ ಫಿನಾನ್ಸ್ ಮಿನಿಸ್ಟರ್ ಆಫ್ ದಿ ಯೂನಿಯನ್. ದಿ ಸ್ಟ್ಯಾಚ್ಯುಟರಿ ಫಂಕ್ಷನ್ಸ್ ಆಫ್ ದ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ ಡು ನಾಟ್ ಇನ್ಕ್ಲೂಡ್ ವಿಚ್ ಆಫ್ ದಿ ಫಾಲೋಯಿಂಗ್? RSI 2023 ಇದು ಮೊನ್ನೆಯನ್ನು ಕೇಳಿದರು. PMLA, ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟ್, ದಿಸ್ ಕಮ್ಸ್ ಅಂಡರ್ ED. FEMA it was established in 1999. It replaced FERA, Foreign Exchange Regulation Act of 1973 ನ ರೀಪ್ಲೇಸ್ ಮಾಡಿ FEMA ಬಂದಿದ್ದು. ಸೊ ಈವನ್ ದಿಸ್ ಕಮ್ಸ್ ಅಂಡರ್ ED. ಫ್ಯೂಜಿಟಿವ್ ಎಕನಾಮಿಕ್ ಅಫೆಂಡರ್ಸ್ ಆ್ಯಕ್ಟ್, ಯಾರಾದರೂ ಫಾರ್ ಎಕ್ಸಾಂಪಲ್ ಲೈಕ್ ಮೆಹುಲ್ ಚೋಕ್ಸಿ ಇರ್ಬೋದು ಅಥವಾ ವಿಜಯ್ ಮಲ್ಯ ಇರ್ಬೋದು, ಅವರು ಡಿಫಾಲ್ಟ್ ಆಗಿ ದೇಶ ಬಿಟ್ಟು ಹೋಗ್ಬಿಡ್ತಾರೆ, ಅವ್ರನ್ನ ಫ್ಯೂಜಿಟಿವ್ ಎಕನಾಮಿಕ್ ಅಫೆಂಡರ್ಸ್, ಪಲಾಯನಗೈದ ಆರ್ಥಿಕ ಅಪರಾಧಿಗಳು ಅಂತ ಕರಿತೀವಿ, ಫ್ಯೂಜಿಟಿವ್ ಎಕನಾಮಿಕ್ ಅಫೆಂಡರ್ಸ್. ಆ ಆ್ಯಕ್ಟ್ ಏನು ಗವರ್ನ್ ಮಾಡುತ್ತಲ್ಲ ಅವ್ರನ್ನೆಲ್ಲ ಆ ಆ್ಯಕ್ಟ್ನ ಫ್ಯೂಜಿಟಿವ್ ಎಕನಾಮಿಕ್ ಅಫೆಂಡರ್ಸ್ ಆ್ಯಕ್ಟ್ ಅಂತ ಕರೀತಾರೆ. ಇದು ಕೂಡ ED, ಜಾರಿ ನಿರ್ದೇಶನಾಲಯ. ಸೊ ಜಾರಿ ನಿರ್ದೇಶನಾಲಯದ ಅಂಡರಲ್ಲಿ ಈ ಮೂರು ಇದು ಬರುತ್ತೆ. ಆದಾಯ ತೆರಿಗೆ ಕಾಯ್ದೆ ED ಅಂಡರ್ ಬರೋದಿಲ್ಲ. ಇನ್ಕಮ್ ಟ್ಯಾಕ್ಸ್ ಡಸಂಟ್ ಕಮ್ ಅಂಡರ್ ದಿಸ್ ಪರ್ಟಿಕ್ಯುಲರ್
ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಆರ್ ಜಾರಿ ನಿರ್ದೇಶನಾಲಯ. ಸೊ ಹಾಗಾಗಿ ಜಸ್ಟ್ ರಿಮೆಂಬರ್ ಇನ್ಕಮ್ ಟ್ಯಾಕ್ಸ್ ಇಟ್ ಡಸ್ ನಾಟ್ ಕಮ್ ಅಂಡರ್ ಇಡಿ. Next question, which of the following is an example of a direct tax? Which of the following is an example of a direct tax? Value added tax, ಇದು indirect tax, ಗೂಡ್ಸ್ ಮೇಲೆ ಬರುತ್ತೆ. ಎಕ್ಸೈಸ್ ಡ್ಯೂಟಿ, ಇಂಡೈರೆಕ್ಟ್ ಟ್ಯಾಕ್ಸ್. ಎಂಟರ್ಟೈನ್ಮೆಂಟ್ ಟ್ಯಾಕ್ಸ್, ನೀವು ಹೋಗಿ ಟಿಕೆಟ್ ತೊಗೊಂಡಾಗ ಯಾವ್ದಾದ್ರು ಮೂವಿ ನೋಡಬೇಕಾಗಿದ್ದಾಗ ಅದರಲ್ಲಿ ಎಂಟರ್ಟೈನ್ಮೆಂಟ್ ಟ್ಯಾಕ್ಸ್ ಇರುತ್ತೆ, ಕಟ್ಟಬೇಕಾಗಿರೋದು ಅವರು, ಬಟ್ ಕಟ್ಟೋರು ನಾವು. ವೆಲ್ತ್ ಟ್ಯಾಕ್ಸ್, ಯಾರ ಮೇಲೆ ವೆಲ್ತ್ ಇರುತ್ತೆ, ಯಾರು ಜಾಸ್ತಿ ವೆಲ್ತ್ ಇರುತ್ತೆ ಅವರೇ ಕಟ್ಟಬೇಕು, ಅದನ್ನ ಬೇರೆಯವ್ರಿಗೆ ಪಾಸ್ ಮಾಡೋಕ್ಕಾಗಲ್ಲ. ಸೊ ವೆಲ್ತ್ ಟ್ಯಾಕ್ಸ್ ಇಸ್ ಇ ಡೈರೆಕ್ಟ್ ಟ್ಯಾಕ್ಸ್. So next question, consider the following statements regarding carbon tax. Carbon tax is a tax imposed on carbon emissions generated during the production of goods and services. Correct. Carbon tax is imposed to make hidden social costs visible. ಅಂದ್ರೆ ಗುಪ್ತ ಸಾಮಾಜಿಕ ವೆಚ್ಚಗಳು ಗೋಚರಿಸುವಂತಾಗಲು ಇಂಗಾಲದ ತೆರಿಗೆಯನ್ನು ವಿಧಿಸಲಾಗುತ್ತದೆ. ಸರಕು ಮತ್ತು ಸೇವೆಗಳನ್ನು ಉತ್ಪಾದಿಸುವಾಗ ಉಂಟಾಗುವ ಇಂಗಾಲದ ಹೊರಸೂಸುವಿಕೆಯ ಮೇಲೆ ತೆರಿಗೆ ವಿಧಿಸಲಾಗುತ್ತದೆ. ಇದನ್ನೇ ಇಂಗಾಲದ ಟ್ಯಾಕ್ಸ್ ಆರ್ ಕಾರ್ಬನ್ ಟ್ಯಾಕ್ಸ್ ಅಂತ ಕರೆಯೋದು. ನಾವು ಆಪ್ಷನ್ಸ್ ನೋಡಿ, ಸ್ಟೇಟ್ಮೆಂಟ್ 1 ಇಸ್ ಕರೆಕ್ಟ್, ಸ್ಟೇಟ್ಮೆಂಟ್ 2 ಇಸ್ ಇನ್ಕರೆಕ್ಟ್, ಇಲ್ಲ ಎರಡು ಕರೆಕ್ಟ್. ಸ್ಟೇಟ್ಮೆಂಟ್ 1 ಇಸ್ ಇನ್ಕರೆಕ್ಟ್, ಇಲ್ಲ ಸ್ಟೇಟ್ಮೆಂಟ್ 1 ಇಸ್ ಕರೆಕ್ಟ್. ಬೋತ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಆ್ಯಂಡ್ ಸ್ಟೇಟ್ಮೆಂಟ್ 2 ಎಕ್ಸ್ಪ್ಲೇನ್ಸ್ ಸ್ಟೇಟ್ಮೆಂಟ್ 1. ಎಸ್, ಇಟ್ ಎಕ್ಸ್ಪ್ಲೇನ್ಸ್. ಹೇಗೆ ಅಂತ ಹೇಳ್ತೀನಿ. ಒಂದು ಕಂಪನಿ ಇದೆ, ಈ ಕಂಪನಿ ಲೆಟ್ ಅಸ್ ಸೇ ಮೈನಿಂಗ್ ಕಂಪನಿ ಅಂತ ಅಂದ್ಕೊಳ್ಳೋಣ. ಈ ಮೈನಿಂಗ್ ಕಂಪನಿ ಪ್ರತಿದಿನ ತುಂಬ ಕಾರ್ಬನ್ನ ಎಮಿಟ್ ಮಾಡ್ತಾ ಇದೆ. ಈ ಕಾರ್ಬನ್ ಜಾಸ್ತಿ ಎಮಿಟ್ ಆಗ್ತಾ ಇರೋದ್ರಿಂದ ಈ ಕಾರ್ಬನ್ ಡೈಆಕ್ಸೈಡ್ ಬಂದು ಊರಲ್ಲಿರೋರ ಮೇಲೆ, ಕಾರ್ಬನ್ ಡೈಆಕ್ಸೈಡ್ ಫಸ್ಟ್ ಆಫ್ ಆಲ್ ಏರ್ ಪೊಲ್ಯೂಷನ್ ಮಾಡುತ್ತೆ. ಏರ್ ಪೊಲ್ಯೂಷನ್ ಮಾಡ್ತಾ ಇರೋದ್ರಿಂದ ತುಂಬ ಜನಕ್ಕೆ ಲಂಗ್ಸ್ ರಿಲೇಟೆಡ್ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗುತ್ತೆ ಊರಲ್ಲಿ. ಆವಾಗ ಏನಾಗುತ್ತೆ, ಈ ಪ್ರಾಬ್ಲಮ್ ಆಗ್ತಾ ಇರೋದ್ರಿಂದ ಹೋಗಿ ತುಂಬ ಆಸ್ಪತ್ರೆಗಳಲ್ಲಿ ತೋರಿಸ್ಕೊಳ್ಳೋದು ಸ್ಟಾರ್ಟ್ ಆಗುತ್ತೆ. ಆಸ್ಪತ್ರೆಗಳಲ್ಲಿ ತೋರಿಸ್ಕೊಳ್ಳೋದು ಸ್ಟಾರ್ಟ್ ಆಗುತ್ತೆ. ಇದರಿಂದ ಸಾಮಾಜಿಕವಾಗಿ ಹೆಚ್ಚು ಒತ್ತಡ ಬೀಳುತ್ತೆ, ಸೋಷಿಯಲ್ ಕಾಸ್ಟ್ ಕೂಡ ಜಾಸ್ತಿ ಆಗುತ್ತೆ. ಸೊ ಇದನ್ನು ಕಂಟ್ರೋಲ್ ಮಾಡಬೇಕು ಅಂದರೆ ಏನು ಮಾಡಬೇಕು, ಇವರು ತುಂಬ ಕಾರ್ಬನ್ ಡೈಆಕ್ಸೈಡ್ ಎಮಿಟ್ ಮಾಡ್ತಾ ಇದೆ, ನಾವು ಅದ್ರ ಮೇಲೆ ಟ್ಯಾಕ್ಸ್ ಹಾಕಲಿಲ್ಲ ಅಂದರೆ ಇನ್ನೂ ಜಾಸ್ತಿ ಮಾಡ್ಕೊತಾರೆ. ಬಟ್ ಅದ್ರ ಮೇಲೆ ಕಾರ್ಬನ್ ಟ್ಯಾಕ್ಸ್ ನಾವು ಹಾಕೋದ್ರಿಂದ ಅದು ಕಂಟ್ರೋಲಿಗೆ ಬರುತ್ತೆ. ಕಂಟ್ರೋಲಿಗೆ ಬಂದಾಗ ಈ ರೀತಿ ಸೋಷಿಯಲ್ ಕಾಸ್ಟ್, ಸಾಮಾಜಿಕ ಪರಿಣಾಮಗಳೇನಾಗಿದೆ ಇದು ಕಡಿಮೆ ಆಗುತ್ತೆ. ಸೊ ಹಾಗಾಗಿ a tax is imposed on carbon emissions generated during the production of goods and services is correct, and it is imposed to make hidden social costs. ಅಂದರೆ ಈ ಕಾರ್ಬನ್ ಎಮಿಷನ್ ಇಂದ ಏನೆಲ್ಲ ಪ್ರಾಬ್ಲಮ್ ಆಗ್ತಾ ಇದೆ, ನೀವು ಜಾಸ್ತಿ ಕಾರ್ಬನ್ ಡೈಆಕ್ಸೈಡ್ ಹೊರಸೂಸಿದ್ರೆ ಜಾಸ್ತಿ ಸಾಮಾಜಿಕ ಪ್ರಾಬ್ಲಮ್ಗಳು ಅಥವಾ ಗುಪ್ತ ಸಾಮಾಜಿಕ ವೆಚ್ಚಗಳೇನಿದೆ ಅದನ್ನು ತೋರ್ಪಡಿಸೋದಕ್ಕೆ ಕಾರ್ಬನ್ ಡೈಆಕ್ಸೈಡ್ ಮೇಲೆ ಕಾರ್ಬನ್ ಟ್ಯಾಕ್ಸ್ನ ಇಂಪೋಸ್ ಮಾಡಿ ಸೋಷಿಯಲ್ ಕಾಸ್ಟ್ನ, ಹಿಡನ್ ಸೋಷಿಯಲ್ ಕಾಸ್ಟ್ನ ವಿಸಿಬಲ್ ಮಾಡುತ್ತೆ, ಗೋಚರಿಸೋ ಥರ ಮಾಡ್ತಾ ಇದೆ. ಎರಡೂ ಕರೆಕ್ಟ್, ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನು ನೀವು ಈ ರೀತಿ ಅನಲೈಸ್ ಮಾಡಿದಾಗ ವಿಲ್ ಕಮ್ ಅಟ್ ದಿ ರೈಟ್ ಆಪ್ಷನ್. ಮತ್ತೆ ಇನ್ಕಮ್ ಟ್ಯಾಕ್ಸ್, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಎ ಡೈರೆಕ್ಟ್ ಟ್ಯಾಕ್ಸ್? ಆಲ್ರೆಡಿ ಹೇಳಿದ್ದೀನಿ, ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಇಂಡೈರೆಕ್ಟ್ ಟ್ಯಾಕ್ಸ್. ಸೊ ಇದು ಇಂಡೈರೆಕ್ಟ್ ಟ್ಯಾಕ್ಸ್ ಆಗಿದ್ದರಿಂದ ಬೋತ್ ಎ ಆ್ಯಂಡ್ ಬಿ ಆರ್ ಕರೆಕ್ಟ್, ಫಾಲ್ಸ್ ಆಗೋಯ್ತು. ಬೋತ್ ಎ ಆ್ಯಂಡ್ ಬಿ ಆರ್ ಇನ್ಕರೆಕ್ಟ್ ಆಗಲ್ಲ, ಯಾಕಂದರೆ ಪರ್ಸನಲ್ ಇನ್ಕಮ್ ಟ್ಯಾಕ್ಸಸ್ ಎ ಡೈರೆಕ್ಟ್ ಟ್ಯಾಕ್ಸ್. ಸೊ ನೆಕ್ಸ್ಟ್, ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ದಿ GST ಕೌನ್ಸಿಲ್. GST ಮಂಡಳಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ. ಫಸ್ಟ್ ಸ್ಟೇಟ್ಮೆಂಟ್, ಯೂನಿಯನ್ ಫಿನಾನ್ಸ್ ಮಿನಿಸ್ಟರ್ ಸರ್ವ್ಸ್ ಆಸ್ ದಿ ಚೇರ್ಪರ್ಸನ್ ಆಫ್ ದಿಸ್ ಕೌನ್ಸಿಲ್. ಕೇಂದ್ರ ಹಣಕಾಸು ಮಂತ್ರಿಯು ಈ ಮಂಡಳಿಯ ಅಧ್ಯಕ್ಷರಾಗಿರುತ್ತಾರೆ. ಕರೆಕ್ಟ್. ರಾಜ್ಯ ಪ್ರತಿನಿಧಿಗಳ ಮತಾಧಿಕಾರವು ಸಾಮೂಹಿಕವಾಗಿ 2/3 ಇರುತ್ತದೆ. ಕರೆಕ್ಟ್. ರಾಜ್ಯಗಳು 2/3 ವೈಟೇಜ್ ಹೊಂದಿದ್ರೆ ಯೂನಿಯನ್ 1/3 ಹೊಂದಿರುತ್ತೆ. 50% ಕೋರಮ್ ಇದ್ದಾಗ ಮಾತ್ರ ಮಂಡಳಿಯ ಕೋರಮ್ ಅಂದ್ರೇನು, ಇಷ್ಟು ಪ್ರೆಸೆನ್ಸ್ ಇರಬೇಕು. ಸೊ 100 ಜನ ಇದ್ದರೆ 50% ಕೋರಮ್ ಅಂದರೆ ಮಿನಿಮಮ್ 50 ಜನ ಇದ್ದರೆ ಮಾತ್ರ ಸಭೆ ನಡೆಯೋದು. ಸೊ ಕೌನ್ಸಿಲ್ ಮೀಟಿಂಗ್ ಟೇಕ್ಸ್ ಪ್ಲೇಸ್ ಓನ್ಲಿ ವೆನ್ ದೇರ್ ಇಸ್ ಅ 50% ಕೋರಮ್. ಇದು ಕೂಡ ಕರೆಕ್ಟ್. All of the above is the right option over here. Next question, which of the following is not covered under the scope of goods and services tax? GST under ಅಲ್ಲಿ ಹೋಟೆಲ್ ಇಂಡಸ್ಟ್ರಿಗೆ ಹೋದರೆ ನೀವು ಸರ್ವಿಸ್ ಟ್ಯಾಕ್ಸ್ ಕೊಡ್ತೀರಾ. ಟೆಕ್ಸ್ಟೈಲ್ ಇಂಡಸ್ಟ್ರಿ, ಗೋಲ್ಡ್ ಆ್ಯಂಡ್ ಸಿಲ್ವರ್ ಮೇಲೆ ಹೋದರೆ GST ವಿಧಿಸ್ತಾರೆ. ಟೆಕ್ಸ್ಟೈಲ್ ಇಂಡಸ್ಟ್ರೀಸ್ ಮೇಲೂ ಇದೆ, ಬಟ್ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಮೇಲೆ ಇಲ್ಲ. ನೀವು ನ್ಯೂಸ್ ಪೇಪರ್ನ ಓದ್ತಾ ಇದ್ರೆ ಮಾಮೂಲಾಗಿ ತುಂಬ ಜನ ಕೇಳ್ತಾ ಇರ್ತಾರೆ,
ಪೆಟ್ರೋಲಿಯಂ ಅಥವಾ ಪೆಟ್ರೋಲ್ ಆ್ಯಂಡ್ ಡೀಸೆಲ್ನ ಜಿ ಎಸ್ ಟಿ ಅಂಡರ್ ತಂದರೆ 60 ರೂಪಾಯಿಗೆ ಸಿಗುತ್ತೆ, 70 ರೂಪಾಯಿಗೆ ಸಿಗುತ್ತೆ ಅಂತ. ನೀವು ಅದು ನಿಮಗೆ ಗೊತ್ತಿದ್ರೆ ಸಾಕು. ಪೆಟ್ರೋಲಿಯಂ ಪ್ರಾಡಕ್ಟು ನಾಟ್ ಕವರ್ಡ್ ಅಂಡರ್ ದಿ ಸ್ಕೋಪ್ ಆಫ್ ಜಿ ಎಸ್ ಟಿ. ಪೆಟ್ರೋಲ್ ಕೂಡ ಇಲ್ಲ, ಆಲ್ಕೋಹಾಲ್ ಕೂಡ ಇಲ್ಲ. So I'll give you the details when we discuss more about GST Council. Which constitutional amendment act introduced GST? Forest Guard 2018 ಅಲ್ಲಿ ಕೇಳಿರೋದು 98, 99, 100, 101st. You have to remember, you have got no other choice. It is 101st Constitutional Amendment Act. Remember, 101st 101ನೇ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆ, 101ನೇಯದು. ನೆಕ್ಸ್ಟ್ ಕ್ವೆಶ್ಚನ್. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಜಿಎಸ್ಟಿಯ ಬಗ್ಗೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಜಿಎಸ್ಟಿ ಎಂದರೆ ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸ್, ಸರಕು ಮತ್ತು ಸೇವಾ ತೆರಿಗೆ. ಕರೆಕ್ಟ್. ಇದೊಂದು ರಾಷ್ಟ್ರೀಯ ಮಟ್ಟದಲ್ಲಿ ಸರಕುಗಳ ಉತ್ಪಾದನೆ, ಮಾರಾಟ ಮತ್ತು ಬಳಕೆ, ಅಂತೆಯೇ ಸೇವೆಯ ಮೇಲೆ ವ್ಯಾಪಕವಾಗಿ ಹೇರಿದ ಪರೋಕ್ಷ ತೆರಿಗೆ ಅವರ ಅಪ್ರತ್ಯಕ್ಷ ತೆರಿಗೆ. ಕರೆಕ್ಟ್. ಇದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳಿಂದ ಹೇರಲ್ಪಟ್ಟಿರುವ ಎಲ್ಲ ಅಪ್ರತ್ಯಕ್ಷ ತೆರಿಗೆಗಳ ಸ್ಥಾನದ ಬದಲಿಗೆ ಬರುತ್ತದೆ. ಕರೆಕ್ಟ್. ಇದು ಗುರಿ ಆಧಾರಿತ, ಆಲ್ರೆಡಿ ಹೇಳಿದೆ, ಡೆಸ್ಟಿನೇಷನ್ ಬೇಸ್ಡ್ ಟ್ಯಾಕ್ಸ್. ಅಂದರೆ ಕಾರ್ ಕರ್ನಾಟಕದಲ್ಲಿ ಮ್ಯಾನುಫ್ಯಾಕ್ಚರ್ ಆಗ್ಬೋದು, ಬಟ್ ಅದು ತಮಿಳ್ನಾಡಿನಲ್ಲಿ ಸೇಲ್ ಆಗ್ತಾ ಇದೆ. ತಮಿಳ್ನಾಡಿನಲ್ಲಿ ಅದು ಸೇಲ್ ಆಗ್ತಾ ಇದೆ ಅಂದರೆ ಅರ್ಥ ತಮಿಳ್ನಾಡಿಗೆ ಟ್ಯಾಕ್ಸ್ ಹೋಗುತ್ತೆ. ಸೊ ಡೆಸ್ಟಿನೇಷನ್, ಒರಿಜಿನ್ ಬೇಸ್ಡ್ ಟ್ಯಾಕ್ಸ್ ಅಲ್ಲ, ಸೋರ್ಸ್ ಬೇಸ್ಡ್ ಟ್ಯಾಕ್ಸ್ ಅಲ್ಲ, ಡೆಸ್ಟಿನೇಷನ್ ಬೇಸ್ಡ್ ಟ್ಯಾಕ್ಸ್. ಸೊ ಎಲ್ಲವುದು ಕರೆಕ್ಟ್ ಇದೆ ಸ್ಟೇಟ್ಮೆಂಟ್ಸ್ ಇಲ್ಲಿ. 1, 2, 3 and 4. ಇನ್ಫ್ಯಾಕ್ಟ್ ಜಿ ಎಸ್ ಟಿ ಕೌನ್ಸಿಲ್ ಬಗ್ಗೆ ನಾವು ಆಲ್ಮೋಸ್ಟ್ ಎಲ್ಲ ಡಿಸ್ಕಸ್ ಮಾಡಿಬಿಟ್ಟಿದ್ವಿ, ಬರೀ ಕ್ವೆಶನ್ಸ್ ನೋಡ್ತಾ ಹೋಗ್ತಾ ಇದ್ರೇನೆ. ಸೊ ಪ್ಲೀಸ್ ರಿಮೆಂಬರ್ ಆಲ್ ದೀಸ್ ಥಿಂಗ್ಸ್. ಅಗೈನ್ ಸೇಮ್ ಕ್ವೆಶನ್. Who is the chairperson of GST Council? Finance Minister of India. Who is known as the architect of the India's famous 5-year plans? Dr. M. Vishweshwaraya, P.C. Prashant Chandra Mahalanobis, Jaiprakash Narayan, Jawaharlal Nehru. ತುಂಬ ಜನ ಜವಾಹರ್ಲಾಲ್ ನೆಹರೂನ ಆಗ್ತಾರೆ, ಬಟ್ ದಿ ರೈಟ್ ಆನ್ಸರ್ ಇಸ್ P.C. Mahalanobis. He is the architect of India's famous 5-year plans. He is a famous statistician. Okay? He is a very famous statistician. And June 29th na National Statistics Day anta observe ಮಾಡ್ತಾರೆ, because June 29th is the birthday of Prashant Chandra Mahalanobis. In fact, second 5-year plan na Mahalanobis plan ಅಂತಾನೆ ಕರೀತಾರೆ. He is a famous statistician who played a pivotal role in the establishment of Indian Statistical Institute, ISI. Indian Statistical Institute. Okay, so Mahalanobis maribedi, ಇದು ಆಕ್ಚುಲಿ ಗೂಗ್ಲಿ, ಎಲ್ಲರೂ ಜವಾಹರ್ಲಾಲ್ ನೆಹರು ಹಾಕಿ ಬರ್ತಾರೆ, ಬಟ್ ದಿ ಆನ್ಸರ್ ಇಸ್ P.C. Mahalanobis. Which model was the first 5-year plan based on? Which model was the first 5-year plan based on? Very important. So Harrod-Domer model, because ಇದೇನು ಹೇಳುತ್ತೆ, ಸೇವಿಂಗ್ಸ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಮೇಲೆ ನಂಬಿಕೆ ಇಡುತ್ತೆ. ಸೇವಿಂಗ್ಸ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಅಂದರೆ ಉಳಿತಾಯ ಮತ್ತು ಹೂಡಿಕೆ. ಸೊ Harrod-Domer model, ರಾಯ್ ಹ್ಯಾರಾಲ್ಡ್ ಆ್ಯಂಡ್ F.Z. Domer. ರಾಯ್ ಹ್ಯಾರಾಲ್ಡ್ ಆ್ಯಂಡ್ F.Z. Domer ಕೊಟ್ಟಂಥ ಮಾಡೆಲ್ ಇದು. ಇದ್ರ ಪ್ರಕಾರ ಒಂದು ದೇಶದ ಆರ್ಥಿಕ ಪ್ರಗತಿ ಆಗಬೇಕು ಅಂದರೆ ಅಲ್ಲಿ ಉಳಿತಾಯ ಮತ್ತು ಹೂಡಿಕೆ ಇರಬೇಕು. ಇಂಡಿಯಾ ಆಗಿನ್ನೂ ಬ್ರಿಟಿಷ್ ವಸಾಹತುಶಾಹಿಯಿಂದ ಮುಕ್ತವಾಗಿ ಒಂದು ಸ್ವತಂತ್ರ ದೇಶವಾಗಿ ಆಗಿನ್ನೂ ಕಾಲಿಡ್ತಾ ಇತ್ತು. ಸೊ ಅಂಥ ಟೈಮಲ್ಲಿ ನಮಗೆ Harrod-Domer ಮಾಡೆಲ್ಲೇ ಬೇಕಾಯ್ತು. ಫಸ್ಟ್ 5-year ಪ್ಲ್ಯಾನ್ 1947 ಆದಮೇಲೆ ಬಂದಿದೆ, ಇಮಿಡಿಯೇಟ್ಲಿ ಆಫ್ಟರ್ ಇಂಡಿಪೆಂಡೆನ್ಸ್. ಸೊ ಹಾಗಾಗಿ ಸೇವಿಂಗ್ಸ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಮೇಲೆ ನಾವು ಜಾಸ್ತಿ ಕೇಂದ್ರೀಕೃತರಾಗಿರ್ತೀವಿ, ಅಗ್ರಿಕಲ್ಚರ್ ಮೇಲೆ ಜಾಸ್ತಿ ಸ್ಟ್ರೆಸ್ ಮಾಡ್ತೀವಿ. ಹಾಗಾಗಿ ಈ ಮಾಡೆಲ್ನ Harrod-Domer ಮಾಡೆಲ್ ಅಂತ ನಾವು ಪರಿಗಣಿಸ್ತೀವಿ. ಯಾಕಂದರೆ ಇಟ್ ವಾಸ್ ಬೇಸ್ಡ್ ಆನ್ Harrod-Domer ಮಾದರಿ ಏನಿದೆಯಲ್ಲ, Harrod-Domer ಇದ್ರ ಮೇಲೆ ಅದು ಬೇಸ್ ಆಗಿತ್ತು, ಆಧಾರಿತವಾಗಿತ್ತು. ಹಾಗಾಗಿ Harrod-Domer ಮಾಡೆಲ್ ಅಂತ ನಾವು ಕರಿತೀವಿ. In which 5-year plan was the Exim Bank of India established? Exim Bank of India. So 2nd, 4th, 5th, 6th. First of all, Exim Bank ಯಾವಾಗ ಎಸ್ಟಾಬ್ಲಿಷ್ ಆಯಿತು?
1982. ಸಿಕ್ಸ್ತ್ 5-year ಪ್ಲಾನ್ ಯಾವಾಗಿಂದ ಯಾವಾಗಿತ್ತು? 1980 to 85. 1982 ಈ ಪೀರಿಯಡ್ ಒಳಗಡೆ ಬರೋದ್ರಿಂದ ದಿ ರೈಟ್ ಆನ್ಸರ್ ಇಸ್ ಸಿಕ್ಸ್ತ್. ಇದು KS 2017 ಅಲ್ಲಿ ಕೇಳಿದ್ರು. ಸಿಕ್ಸ್ತ್ ಇಸ್ ದಿ ರೈಟ್ ಆನ್ಸರ್. From which country did India borrow the concept of 5-year plans? 5-year plans ನಾವು borrow ಮಾಡಿರೋದು ರಷ್ಯಾದಿಂದ. USSR. Again, a fact which you have to remember. It is a fact that you have to remember. You have got no choice. ರಷ್ಯಾದಿಂದ ನಮಗೆ ಕಾನ್ಸೆಪ್ಟ್ ಆಫ್ 5-year plans, ಪಂಚವಾರ್ಷಿಕ ಯೋಜನೆಯನ್ನು ನಾವು ರಷ್ಯಾದಿಂದ ಎರವಲು ಪಡೆದಿದ್ದೇವೆ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಕ್ವೆಶನ್. ವೆನ್ ವಾಸ್ ನೀತಿ ಆಯೋಗ್ ಎಸ್ಟಾಬ್ಲಿಷ್ಡ್? ನೀತಿ ಆಯೋಗ್ ಯಾವಾಗ ಸ್ಥಾಪನೆ ಆಯಿತು ಅಂತಂದರೆ ಆಲ್ರೆಡಿ ನಾನು ಹೇಳಿದ್ದೀನಿ ಇದನ್ನು. January 1st, 2015. January 1st, 2015 is the date when Niti Ayog was established. It replaced ಯೋಜನಾ ಆಯೋಗನ ಇದು ರೀಪ್ಲೇಸ್ ಮಾಡ್ತು ಪ್ಲಾನಿಂಗ್ ಕಮಿಷನ್. ಪ್ಲಾನಿಂಗ್ ಕಮಿಷನ್ ರೀಪ್ಲೇಸ್ ಮಾಡಿ ನೀತಿ ಆಯೋಗ್ ಎಸ್ಟಾಬ್ಲಿಷ್ ಆಯಿತು. ವಾಟ್ ಈಸ್ ದಿ ಫುಲ್ ಫಾರ್ಮ್ ಆಫ್ NPC? NPC ಇವಾಗಿಲ್ಲ, ಸ್ಟಿಲ್ ನಿಮ್ಗೆ ಯಾಕೆ ಇದನ್ನು ಹಾಕಿರೋದು ಅಂದರೆ ಇಂತಹ ಬಾಡೀಸ್, ನೀತಿ ಆಯೋಗ ಇರ್ಬೋದು, ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್, ಪ್ಲಾನಿಂಗ್ ಕಮಿಷನ್ನು, ಫಿಸ್ಕಲ್ ಕೌನ್ಸಿಲ್, GST ಕೌನ್ಸಿಲ್, ಫಿಸ್ಕಲ್ ಕೌನ್ಸಿಲ್ ಅಲ್ಲ, GST ಕೌನ್ಸಿಲ್, ಇಂಥ ಕೌನ್ಸಿಲ್ ಎಲ್ಲದನ್ನು ನೀವು ನೆನಪಲ್ಲಿ ಇಟ್ಕೋಬೇಕು. ಅದ್ರ ಫುಲ್ ಫಾರ್ಮ್ಸ್ ಕೂಡ PC ನಲ್ಲಿ ತುಂಬ ಸರಿ ಕೇಳ್ತಾರೆ. NPC ಅಂದರೆ ನ್ಯಾಷನಲ್ ಪ್ಲಾನಿಂಗ್ ಕಮಿಷನ್. Next question. For which of the following periods must the 16th Finance Commission submit its report? Already ಕೇಳಿದ್ದಾರೆ PSI 2024 ಅಲ್ಲಿ. 16ನೇ ಹಣಕಾಸು ಆಯೋಗವು ಈ ಕೆಳಗಿನ ಯಾವ ಅವಧಿಗೆ ತನ್ನ ವರದಿಯನ್ನು ಸಲ್ಲಿಸಬೇಕು? The right option is 2026 to 2031. 16th Finance Commission is headed by, ಯಾರು ಇದರ ಅಧ್ಯಕ್ಷತೆಯನ್ನು ವಹಿಸಿರೋದು? ಅರವಿಂದ್ ಪಣಗರಿಯಾ. ಅರವಿಂದ್ ಪಣಗರಿಯಾ 2026 to 2031. 15th ಫಿನಾನ್ಸ್ ಕಮಿಷನ್ ನ ಯಾರು ಹೆಡ್ ಮಾಡಿದ್ದು ಆಲ್ರೆಡಿ ಹೇಳಿದ್ದೀನಿ, NK ಸಿಂಗ್. ಅದರ ಡೇಟು ಆರ್ ಇಯರ್ 2021 to 2026. ವೆರಿ ಇಂಪಾರ್ಟೆಂಟ್, ಇದನ್ನ ನೀವು ನೋಡ್ಕೊಳ್ಳೇಬೇಕು. ಯಾಕಂದರೆ ಫಿನಾನ್ಸ್ ಕಮಿಷನ್ ಮೇಲೆ ಈ ಸರ್ತಿ ಕ್ವೆಶನ್ ಬಂದೇ ಬರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಯು ಹ್ಯಾವ್ ಟು ನೋ ದಿಸ್. ನೆಕ್ಸ್ಟ್ ಕ್ವೆಶನ್. ಹೂ ಈಸ್ ದಿ ರೆಗ್ಯುಲೇಟರ್ ಆಫ್ ದಿ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಎಕ್ಸ್ಚೇಂಜ್? ಭಾರತೀಯ ಷೇರು ಮಾರುಕಟ್ಟೆ ವಿನಿಮಯದ ನಿಯಂತ್ರಕ ಯಾರು? ಆನ್ಸರ್ ಈಸ್ ಸೆಕ್ಯೂರಿಟಿ ಆ್ಯಂಡ್ ಎಕ್ಸ್ಚೇಂಜಸ್ ಬೋರ್ಡ್ ಆಫ್ ಇಂಡಿಯಾ, SEBI. SEBI was established in the year 1988. But it was not a statutory body. After Harshad Mehta scam, it was made a statutory body in the year 1992. It became a statutory body in the year 1992. It regulates the Indian stock market. Indian stock market na adu niyantrisutte. Next question. In which field are the terms bear and bull used? ಕರಡಿ ಮತ್ತು ಗೂಳಿ ಪದಗಳನ್ನು ಯಾವುದರಲ್ಲಿ ಬಳಸುತ್ತಾರೆ? ಷೇರು ಮಾರುಕಟ್ಟೆ, ಸ್ಟಾಕ್ ಮಾರ್ಕೆಟ್. ಸೊ ಇದು ನೆಕ್ಸ್ಟು ಇನ್ನೊಂದು ಥರ ಕೇಳ್ಬೋದು. ಸಪೋಸ್ ಷೇರುಗಳ ಬೆಲೆ ಏರಿಕೆ ಆಗ್ತಾ ಇದ್ರೆ ಅದನ್ನು ಯಾವ ಮಾರುಕಟ್ಟೆ ಅಂತ ಕರೀತಾರೆ? ಷೇರುಗಳ ಬೆಲೆ ಕುಸಿತ ಕಾಣ್ತಾ ಇದ್ರೆ ಅದನ್ನು ಏನಂತ ಕರೀತಾರೆ? ನೀವು ನ್ಯೂಸ್ ಪೇಪರಲ್ಲಿ ನೋಡಿರ್ಬೋದು, ಓದಿರ್ಬೋದು, ನ್ಯೂಸಲ್ಲೂ ಕೇಳಿರ್ಬೋದು, ಕರಡಿಯ ಕುಣಿತ ಹಾಗೂ ಗೂಳಿಯ ಜಿಗಿತ. ಕರಡಿಯ ಕುಣಿತ ಅಂದರೆ ಕರಡಿ ಯೂಶಲಿ ಏನು ಇದು ಅಮೆರಿಕನ್ ಕಾನ್ಸೆಪ್ಟಲ್ಲಿ ಕರಡಿ ನಿಮ್ಮನ್ನು ಅಟ್ಯಾಕ್ ಮಾಡಿದಾಗ ಅದ್ರ ಕ್ಲಾಸ್ನ ಇಟ್ಕೊಂಡು ಕೆಳಗಡೆಗೆ ಎಳೆಯುತ್ತೆ, ಕೆಳಗಡೆಗೆ. ಸೊ ಹಾಗಾಗಿ ಕರಡಿಯ ಕುಣಿತ ಅಂದರೆ ಕೆಳಗಡೆ ಬರೋದು. ಷೇರುಗಳ ಬೆಲೆ ಕಡಿಮೆ ಬಂದರೆ ಅದನ್ನ ಬೇರ್ ಮಾರ್ಕೆಟ್ ಅಂತ ಕರೀತಾರೆ. ಗೂಳಿಯ ಜಿಗಿತ, ಗೂಳಿ ಬಂದು ನಿಮ್ಮನ್ನ ಯಾರನ್ನಾರು ಗುಂಬೇಕು ಅಂದರೆ ಅದು ಕತ್ತನ ಬಗ್ಸಿ, ತಲೆನ ಬಗ್ಸಿ, ಆಮೇಲೆ ಮತ್ತೆ ಕತ್ತನ ಮೇಲಕ್ಕೆ ಎತ್ತಿ ಕೊಂಬುಗಳಿಂದ ಗುದಿಯುತ್ತೆ, ಅಂದರೆ ಮೇಲಕ್ಕೆ ಹೋಗುವಂಥ ಒಂದು ಇದು. ಹಾಗಾಗಿ ಗೂಳಿಯ ಜಿಗಿತ ಅಂದರೆ ಶೇರ್ ಮಾರ್ಕೆಟ್ ಮೇಲ್ ಹೋಗೋದು,
ನಿಫ್ಟಿ ಆಗಿರಲಿ ಸೆನ್ಸೆಕ್ಸ್ ಆಗಿರಲಿ ಮೇಲೆ ಹೋಗ್ತಾ ಇದ್ರೆ ಅದನ್ನ ಬುಲ್ ಮಾರ್ಕೆಟ್ ಅಂತಾರೆ. ಇಫ್ ಸೆನ್ಸೆಕ್ಸ್ ಇಸ್ ಫಾಲಿಂಗ್ ಇಟ್ ಇಸ್ ಕಾಲ್ಡ್ bear market. So bear and bull are the terms that are used regularly in stock market, share market. Next question regarding the stock market, what does SEBI stand for? SEBI anta andre enu? It is Security and Exchange Board of India. Securities and Exchange Board of India ನೀವು ನೆನಪಲ್ಲಿ ಇಟ್ಕೊಳ್ಳೇಬೇಕು. ಕೆಳಗಿನ ಯಾವುದನ್ನು ಮುಂಬೈನ ವಾಲ್ ಸ್ಟ್ರೀಟ್ ಎಂದು ಕರೆಯುತ್ತಾರೆ? ಕೆಳಗಿನ ಯಾವುದನ್ನು ಮುಂಬೈ ವಾಲ್ ಸ್ಟ್ರೀಟ್ ಎಂದು ಕರೆಯುತ್ತಾರೆ? ಸೊ ಯು ಶುಡ್ ನೋ ದಟ್ ದಲಾಲ್ ಸ್ಟ್ರೀಟ್ ಇನ್ ಬಾಂಬೆ, ದಲಾಲ್ ಸ್ಟ್ರೀಟ್ ಇನ್ ಮುಂಬೈ. So Dalal, because here we have Bombay Stock Exchange. Bombay Stock Exchange ಇರೋದು ದಲಾಲ್ ಸ್ಟ್ರೀಟ್ ಅಲ್ಲಿ, ದಲಾಲ್ ಸ್ಟ್ರೀಟ್ ಇರೋದು ಮುಂಬೈನಲ್ಲಿ. ಸೊ ಹಾಗಾಗಿ ದಲಾಲ್ ಸ್ಟ್ರೀಟ್ ನ ವಾಲ್ ಸ್ಟ್ರೀಟ್ ಆಫ್ ಮುಂಬೈ. ವಾಲ್ ಸ್ಟ್ರೀಟ್ ಅಂದ್ರೆ ಏನು? ವಾಲ್ ಸ್ಟ್ರೀಟ್ ಅಂದ್ರೆ ಅಮೆರಿಕಾದಲ್ಲಿರುವ ಸ್ಟಾಕ್ ಎಕ್ಸ್ಚೇಂಜ್. ಅಮೆರಿಕಾದಲ್ಲಿರುವ ಮೇಜರ್ ಸ್ಟಾಕ್ ಎಕ್ಸ್ಚೇಂಜಸ್ ಎಲ್ಲ ಇರೋದು ವಾಲ್ ಸ್ಟ್ರೀಟ್ ಅಲ್ಲಿ. ಓಕೆ, ಸೊ ವಾಲ್ ಸ್ಟ್ರೀಟ್ ಇಸ್ ದಿ Wall Street is in New York. New York allide. It is the major street where the financial happenings are recorded in. That is why Wall Street of Mumbai anta kariyodu Dalal Street na. It is compared to America's Wall Street. America's Wall Street it is in New York. Okay, Bombay Stock Exchange Dalal Street ಅಲ್ಲಿ ಇರೋದ್ರಿಂದ ದಲಾಲ್ ಸ್ಟ್ರೀಟ್ ನ ವಾಲ್ ಸ್ಟ್ರೀಟ್ ಆಫ್ ಮುಂಬೈ ಅಂತ ಕರೀತಾರೆ. ನೆಕ್ಸ್ಟ್ ಕ್ವೆಶ್ಚನ್, ವೆರಿ ಇಂಪಾರ್ಟೆಂಟ್. ಸೆನ್ಸೆಕ್ಸ್ ನಲ್ಲಿ ಏರಿಕೆ ಎಂದರೆ ಏನು? ವಾಟ್ ಡಸ್ ಅನ್ ಇನ್ಕ್ರೀಸ್ ಇನ್ ಸೆನ್ಸೆಕ್ಸ್ ಇಂಡಿಕೇಟ್? ಫಾರೆಸ್ಟ್ ಗಾರ್ಡ್ 2022 ನಲ್ಲಿ ಕೇಳಿರೋದು. ಸೊ ಫಸ್ಟ್ ಆಫ್ ಆಲ್ ಸೆನ್ಸೆಕ್ಸ್ ಅಂದ್ರೆ ಏನು ಅಂತ ನಾವು ತಿಳ್ಕೋಬೇಕು. ಸೆನ್ಸೆಕ್ಸ್ ಅಂದ್ರೆ ಇಟ್ ಶೋಸ್ ದಿ ಓವರ್ ಆಲ್ ಪರ್ಫಾರ್ಮೆನ್ಸ್ ಆಫ್ ಕಂಟ್ರೀಸ್ ಟಾಪ್ ಕಂಪನೀಸ್. 30 ಕಂಪನಿಗಳು ಫ್ರಮ್ ವೇರಿಯಸ್ ಎಕನಾಮಿಕ್ ಸೆಕ್ಟರ್ಸ್, 30 ಕಂಪನಿಗಳನ್ನ ಇದು ತಗೊಳುತ್ತೆ. ಇಟ್ ಈಸ್ ಲಿಸ್ಟೆಡ್ ಲಾರ್ಜೆಸ್ಟ್ ಮೋಸ್ಟ್ ಲಿಕ್ವಿಡ್ ಅಂಡ್ ಫಿನಾನ್ಷಿಯಲಿ ಸೌಂಡ್ ಕಂಪನೀಸ್ 30. ಫಾರ್ ಎಕ್ಸಾಂಪಲ್ ನಾವು ಇದೆಲ್ಲ ನೋಡಿದ್ರೆ ನಮ್ಮ ಇದರಲ್ಲಿ ಇನ್ಫೋಸಿಸ್ ಇದೆ BSE ಸೆನ್ಸೆಕ್ಸ್ ಅಲ್ಲಿ. ಅದಾದಮೇಲೆ ವಿ ಹ್ಯಾವ್ ಮೆನಿ, ರಿಲಯನ್ಸ್ ಇಂಡಸ್ಟ್ರೀಸು, RIL, ಇದೆಲ್ಲ ತುಂಬ ಇದೆ. 30 ಕಂಪನಿಗಳ ವೆಯ್ಟೆಡ್ ಆವ್ರೇಜ್ನ ತಗೊಂಡು ಇಂಡೆಕ್ಸ್ ಮಾಡ್ತಾರೆ, ಅದನ್ನ ಸೆನ್ಸೆಕ್ಸ್ ಅಂತಾರೆ. and BSE Sensex is listed on Bombay Stock Exchange, BSE, Bombay Stock Exchange. It includes 30 companies. Sensex includes 30 companies. Nifty 50 ಇದು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ಬರುತ್ತೆ. Nifty 50 it includes 50 companies. ಓಕೆ, ಸೆನ್ಸೆಕ್ಸ್ BSE ಈ ಸೆನ್ಸೆಕ್ಸ್ ನ ತಂದಿದ್ದು ಯಾವಾಗ? 1st January 1986. 1st January 1986 Sensex was introduced and the base year is 3rd April 1979. Base value, ಮೂಲ ಬೆಲೆ, ಬೇಸ್ ವ್ಯಾಲ್ಯೂ ಎಷ್ಟಿದೆ ಅಂತ ಅಂದ್ರೆ 100. ಸೊ ಈ ರೇಟಿಂದ ಎಷ್ಟು ಅಪ್ರಿಷಿಯೇಟ್ ಆಗಿದೆ ರೇಟ್ಗಳು, 30 ಕಂಪನೀಸ್ದು ಶೇರ್ಸ್ ಅದು ಬೆಲೆಗಳು ಎಷ್ಟು ಇನ್ಕ್ರೀಸ್ ಆಗಿದೆ ಅಂತ ಟ್ರ್ಯಾಕ್ ಮಾಡಿ ಸೆನ್ಸೆಕ್ಸ್ ಅನ್ನೋ ವೆಯ್ಟೆಡ್ ಆವ್ರೇಜ್ನ ನಮಗೆ BSE 1986 ನಲ್ಲಿ ನೀಡಿದೆ. ಸೊ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ದು ಸೆನ್ಸೆಕ್ಸ್, ವೆರಾಸ್ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ದು Nifty 50. Nifty 50 ನಲ್ಲಿ 50 ಕಂಪನಿಗಳಿದೆ. ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಸೆನ್ಸೆಕ್ಸ್ ಅಲ್ಲಿ 30 ಕಂಪನಿಗಳಿದೆ. ಸೊ ಸೆನ್ಸೆಕ್ಸ್ ಮೇಲಕ್ಕೆ ಹೋಗ್ತಾ ಇದೆ ಅಂದ್ರೆ ಏನರ್ಥ? ಎ ರೈಸ್ ಇನ್ ದ ಶೇರ್ ಪ್ರೈಸಸ್ ಆಫ್ ಸ್ಪೆಸಿಫಿಕ್ ಗ್ರೂಪ್ ಆಫ್ ಕಂಪನೀಸ್. ಅಂದ್ರೆ 30 ಕಂಪನೀಸ್, 30 ಕಂಪನೀಸ್ ರಿಜಿಸ್ಟರ್ಡ್ ವಿತ್ ದಿ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್. ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲ, ಅದು Nifty 50. ಓಕೆ, ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಕ್ವೆಶನ್. KPTCL ಜೂನಿಯರ್ ಅಸಿಸ್ಟೆಂಟ್ 2022 ನಲ್ಲಿ ಕೇಳಿದ್ದಾರೆ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಎ ಕ್ರೆಡಿಟ್ ರೇಟಿಂಗ್ ಏಜೆನ್ಸಿ ಆಪರೇಟಿಂಗ್ ಇನ್ ಇಂಡಿಯಾ? ಓಕೆ, ಫಸ್ಟ್ ಆಫ್ ಆಲ್ ಕ್ರೆಡಿಟ್ ರೇಟಿಂಗ್ ಏಜೆನ್ಸಿ ಅಂದ್ರೇನು? ಕ್ರೆಡಿಟ್ ರೇಟಿಂಗ್ ಏಜೆನ್ಸಿ ಅಂದರೆ ಅದೊಂದು ಕಂಪನಿ, ಅದು
ಕಂಪನಿಗಳ ಕ್ರೆಡಿಬಿಲಿಟಿನ, ಕಂಪನಿಗಳ ಏನೊಂದು ಕ್ರೆಡಿಟ್ ವರ್ದಿನೆಸ್ ಅಂದರೆ ಸಾಲ ಪಡೆದುಕೊಂಡ್ರೆ ವಾಪಸ್ ತೀರಿಸುವಂಥ ಸಾಮರ್ಥ್ಯ ಇದೆಯಾ ಇಲ್ವಾ ಅನ್ನೋದನ್ನ ರೇಟ್ ಮಾಡುತ್ತೆ. ಹೇಗೆ ರೇಟ್ ಮಾಡುತ್ತೆ? ಥ್ರೂ ಎ, ಟ್ರಿಪಲ್ ಎ, ಬಿ ಅಂತ ಅದು ರೇಟ್ ಮಾಡುತ್ತೆ. ಈ ರೀತಿ ಕೆಟಗರೀಸಲ್ಲಿ ರೇಟ್ ಮಾಡೋದ್ರಿಂದ ಅದಕ್ಕೆ ಸಾಲ ಕೊಡ್ಬೋದಾ ಇಲ್ವಾ, ಕ್ರೆಡಿಟ್ ವರ್ದಿನೆಸ್ ಅದ್ರ ಮೇಲೆ ಏನಿದೆ ಅದು ನಿರ್ಣಯ ಆಗುತ್ತೆ. ಇಂಡಿಯಾದಲ್ಲಿರೋದ್ರಲ್ಲಿ ಕೇರ್ ಇಂಡಿಯಾದಲ್ಲಿದೆ, 1993ನಲ್ಲಿ ಸ್ಥಾಪನೆ ಆಗಿರೋ ಕೇರ್. ಕ್ರೈಸಿಲ್, ಇಕ್ರಾ ಎರಡೂ ಕೂಡ ಇಂಡಿಯಾದಲ್ಲೇ ಇರೋದು. ಕ್ರೈಸಿಲ್ ಬಂದ್ಬಿಟ್ಟು 1987 ಆ್ಯಂಡ್ ಇಟ್ ಈಸ್ ದಿ ಫಸ್ಟ್ ಕ್ರೆಡಿಟ್ ರೇಟಿಂಗ್ ಏಜೆನ್ಸಿ ಆಫ್ ಇಂಡಿಯಾ. ಇಟ್ ಈಸ್ ದಿ ಫಸ್ಟ್ ಕ್ರೆಡಿಟ್ ರೇಟಿಂಗ್ ಏಜೆನ್ಸಿ ಆಫ್ ಇಂಡಿಯಾ. ಇದಾದಮೇಲೆ ಇಕ್ರಾ ಬಂದು 1991ನಲ್ಲಿ ಎಸ್ಟಾಬ್ಲಿಷ್ ಆಯಿತು. ಸೊ IRCI is not in India. The answer is IRCI. IRCI is not based in India. Next important question is, what does FEMA stand for? FEMA ಎಂದರೇನು? ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್. ಇದನ್ನ ಜಾರಿಗೆ ತಂದಿದ್ದು 1999ನಲ್ಲಿ. ಇಟ್ ರೀಪ್ಲೇಸ್ಡ್ ಫಾರಿನ್ ಎಕ್ಸ್ಚೇಂಜ್ ರೆಗ್ಯುಲೇಷನ್ ಆ್ಯಕ್ಟ್ ಆಫ್ 1973. ಇಟ್ ರೀಪ್ಲೇಸ್ಡ್ ಫೆರಾ 1973. ಸೊ ಫೆಮಾದ ಫುಲ್ ಫಾರ್ಮ್. ಸೊ ಫುಲ್ ಫಾರ್ಮ್ಗಳು ಕೂಡ ತುಂಬ ಇಂಪಾರ್ಟೆಂಟ್ MCQ ಬೇಸ್ಡ್ ಎಕ್ಸಾಮಿನೇಷನ್ಸ್ ಅಲ್ಲಿ. ನೆಕ್ಸ್ಟ್ ಕ್ವೆಶನ್, ವಾಟ್ ಈಸ್ ದಿ ಫಿನಾನ್ಷಿಯಲ್ ಇಯರ್ ಆಫ್ ಇಂಡಿಯಾ? ಭಾರತದ ಹಣಕಾಸು ವರ್ಷ ಶುರುವಾಗೋದು ಯಾವಾಗ, ಎಂಡ್ ಆಗೋದು ಯಾವಾಗ? ಸಚ್ ಎ ಬೇಸಿಕ್ ಕ್ವೆಶನ್, ಆದರೂ ಕೇಳಿದ್ದಾರೆ. ಅದು 2024 ಕೇಳಿದ್ದಾರೆ. ದಟ್ ಈಸ್ ವೈ ಐ ಹ್ಯಾವ್ ಇನ್ಕ್ಲೂಡೆಡ್ April 1 to March 31. ಏಪ್ರಿಲ್ 1ರಿಂದ ಮಾರ್ಚ್ 31 ಫಿನಾನ್ಷಿಯಲ್ ಇಯರ್ ಆಫ್ ಇಂಡಿಯಾ. ಭಾರತವು WTO ಸದಸ್ಯ ರಾಷ್ಟ್ರವಾದದ್ದು ಯಾವಾಗ? ಓಕೆ, ವೆನ್ ಡಿಡ್ ಇಂಡಿಯಾ ಬಿಕಮ್ ಎ ಮೆಂಬರ್ ಆಫ್ ದಿ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್? ಇಂಡಿಯಾ is a founding member. India is a founding member of WTO. WTO was founded in 1995. So founding member ಆಗಿರೋದ್ರಿಂದ India became a member of WTO in 1995 itself. Next question, ಸಾಮಾನ್ಯವಾಗಿ ಡಿಸ್ಗೈಸ್ಡ್ ಅನ್ಎಂಪ್ಲಾಯ್ಮೆಂಟ್ ಎಂದರೆ? ಡಿಸ್ಗೈಸ್ಡ್ ಅನ್ಎಂಪ್ಲಾಯ್ಮೆಂಟ್ ಅಂದ್ರೆ ಏನು? ಸಪೋಸ್ 1 ಎಕರೆ ಭೂಮಿ ಇದೆ, 1 acre ಆಫ್ ಲ್ಯಾಂಡ್. ಇಲ್ಲಿ 5 ಜನ ಕೆಲಸ ಮಾಡಿದ್ರೆ ಸಾಕು, ಆದರೆ 10 ಜನ ಕೆಲಸ ಮಾಡ್ತಾ ಇದ್ದಾರೆ. ಸೊ 5 ಜನ ಕೆಲಸ ಮಾಡಿದ್ರೆ ಸಾಕು, ಆದರೆ 10 ಜನ ಕೆಲಸ ಮಾಡ್ತಾ ಇದ್ದಾರೆ. ಅಂದರೆ ಅರ್ಥ ಏನು? ಈ 5 ಜನ ಎಕ್ಸ್ಟ್ರಾ ಯಾರಿದ್ದಾರೆ ಅವ್ರದ್ದು ಅನ್ಡಿಸ್ಗೈಸ್ಡ್ ಎಂಪ್ಲಾಯ್ಮೆಂಟ್. ದೇ ಕಮ್ ಅಂಡರ್ ಡಿಸ್ಗೈಸ್ಡ್ ಅನ್ಎಂಪ್ಲಾಯ್ಮೆಂಟ್. ದೇ ಕಮ್ ಅಂಡರ್ ಡಿಸ್ಗೈಸ್ಡ್ ಅನ್ಎಂಪ್ಲಾಯ್ಮೆಂಟ್. ಅಂದರೆ ಅದು ಅನ್ಎಂಪ್ಲಾಯ್ಮೆಂಟ್, ಅದು ನಿರುದ್ಯೋಗನೇ. ಆದರೆ ನಿರುದ್ಯೋಗನ ತೊಡೆದು ಹಾಕೋದಕ್ಕೆ ಅಲ್ಲಿ ಇವರಿಂದ ಏನು ಪ್ರೊಡಕ್ಟಿವಿಟಿ ಇಲ್ಲ, 5 ಜನ ಎಕ್ಸ್ಟ್ರಾ ಬೇಕೇ ಆಗಿಲ್ಲ, ಆದರೂ ಅವ್ರನ್ನ ತಗೊತಾ ಇದ್ದಾರೆ. ಅದನ್ನ ಡಿಸ್ಗೈಸ್ಡ್ ಅನ್ಎಂಪ್ಲಾಯ್ಮೆಂಟ್ ಅಂತಾರೆ. ಈ ಡಿಸ್ಗೈಸ್ಡ್ ಅನ್ಎಂಪ್ಲಾಯ್ಮೆಂಟ್ ಇಲ್ಲೇ ನೀವು ನೋಡಿದಂಗೆ 5 ಎಕ್ಸ್ಟ್ರಾ ಜನ ಏನಿದಾರಲ್ಲ, ಇವ್ರದ್ದು ಮಾರ್ಜಿನಲ್ ಪ್ರೊಡಕ್ಟಿವಿಟಿ ಏನಿದೆ 0. ಅಂದರೆ ಅವ್ರು ಇಲ್ಲ ಅಂದ್ರೂ 100% ಕೆಲಸ ಆಗುತ್ತೆ, ಅವರಿದ್ರೂ 100% ಕೆಲಸ ಆಗುತ್ತೆ. ದಟ್ ಈಸ್ ಕಾಲ್ಡ್ as disguised unemployment. The marginal productivity of labor is 0. Marginal productivity of the labor is 0. Next, very important question. ತುಂಬಾ ಬ್ರೈನ್ ಅಪ್ಲೈ ಮಾಡಬೇಕಾಗಿರುವಂಥದ್ದು. Which type of unemployment can occur even in a situation of full employment? ಫುಲ್ ಎಂಪ್ಲಾಯ್ಮೆಂಟ್ ಅಂದ್ರೆ ಏನು? ಕೆಲಸ ಮಾಡೋಕ್ಕೆ ರೆಡಿ ಇರೋರಿಗೆ ಎಂಪ್ಲಾಯ್ಮೆಂಟ್ ಕೊಟ್ಟರೆ ಅದನ್ನ ಫುಲ್ ಎಂಪ್ಲಾಯ್ಮೆಂಟ್ ಅಂತಾರೆ, ಯಾರ್ಯಾರಿಗೋ ಕೊಟ್ಟರೆ ಅಲ್ಲ. ಸೊ ಫುಲ್ ಎಂಪ್ಲಾಯ್ಮೆಂಟ್ ಇದ್ದಾಗ್ಲೂ ಯಾವ ರೀತಿ ಅನ್ಎಂಪ್ಲಾಯ್ಮೆಂಟ್ ಬರ್ಬೋದು? ಇದು ನಾವು ಆ್ಯಕ್ಚುಲಿ ಅನ್ಎಂಪ್ಲಾಯ್ಮೆಂಟ್ನ ಪೂರ್ತಿ ನೋಡಿದಾಗ ಗೊತ್ತಾಗುತ್ತೆ. ಬಟ್ ಇವಾಗ ನೆನಪಲ್ಲಿ ಇಟ್ಕೊಳ್ಳಿ, ಫ್ರಿಕ್ಷನಲ್ ಅನ್ಎಂಪ್ಲಾಯ್ಮೆಂಟ್ ಫ್ರಿಕ್ಷನಲ್ ಅನ್ಎಂಪ್ಲಾಯ್ಮೆಂಟ್ ಅಂತ ಇದೆಯಲ್ಲ, ದಿಸ್ ಈಸ್ ವೇರ್ ಇವಾಗ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಇದ್ದಾರೆ. ಈ ಸಾಫ್ಟ್ವೇರ್ ಇಂಜಿನಿಯರು ಒಂದು ಕಂಪನಿಯಿಂದ ಇನ್ನೊಂದು ಕಂಪನಿಗೆ ಶಿಫ್ಟ್ ಆಗಬೇಕಾದ್ರೆ 2 ತಿಂಗಳು ಕೆಲಸ ಹುಡುಕ್ತಾರೆ ಅಂದರೆ ಈ ಅನ್ಎಂಪ್ಲಾಯ್ಮೆಂಟ್ನ ಫ್ರಿಕ್ಷನಲ್ ಅನ್ಎಂಪ್ಲಾಯ್ಮೆಂಟ್ ಅಂತಾರೆ. ಅಂದರೆ ಜಾಬ್ ಚೇಂಜ್ ಮಾಡೋಕ್ಕೆ ತಗೊಳ್ಳೋ ಇಂಟರ್ರೆಗ್ನಮ್ ಪೀರಿಯಡ್, ಆ
ಮಧ್ಯದ ಅವಧಿ ಏನಿದೆ, ಮಧ್ಯಂತರ ಅವಧಿ 2 ಜಾಬ್ಗಳಿಗೆ ಇಲ್ಲಿ ಬಿಟ್ಟು ಇಲ್ಲಿ ಹೋಗಿ ಸೇರ್ಕೊಳ್ಳೋದಕ್ಕೆ, ಆ ಟೈಮಲ್ಲಿ ಏನು ಅನ್ಎಂಪ್ಲಾಯ್ಮೆಂಟ್ ಇರುತ್ತಲ್ಲ ಅದನ್ನ ಫ್ರಿಕ್ಷನಲ್ ಅನ್ಎಂಪ್ಲಾಯ್ಮೆಂಟ್ ಅಂತಾರೆ. ಸೊ ಫುಲ್ ಎಂಪ್ಲಾಯ್ಮೆಂಟ್ ಇದ್ದಾಗ ಕೂಡ ಫ್ರಿಕ್ಷನಲ್ ಅನ್ಎಂಪ್ಲಾಯ್ಮೆಂಟ್ ಆಗಲಿಕ್ಕೆ ಸಾಧ್ಯ ಇದೆ. ಸೊ ಇಲ್ಲಿ ಯು ಹ್ಯಾವ್ ಟು ರಿಮೆಂಬರ್ the type of unemployment that can occur even in a situation of full employment is frictional unemployment. Next question. Match the following committees with the purpose of establishment. Tendulkar Committee, methodology to estimate poverty, proposals for banking reforms, proposal for fiscal consolidated and unemployment. So Tendulkar Committee is committee on the methodology to estimate poverty. Narsimhan Committee is for proposal for banking reforms. Vijay Kelkar Committee is for proposal for fiscal consolidation. Bhagavati Committee is for unemployment. So the right option is A1, B2, C3, D4. You have to remember this. ಯಾವ ಸಮಿತಿ ಹೇಗೆ ಅಂತ ಜನರಲ್ ಕೇಳ್ತಾನೆ ಇರ್ತಾರೆ, ನೀವು ಇದನ್ನ ಕಲ್ತ್ಕೊಳ್ಳೇಬೇಕು. Next very important question. Who is known as the architect of the 1991 economic reforms? 1991 ಅಲ್ಲಿ ಆಗಿದ್ದ ಯಾವ ರಿಫಾರ್ಮ್ಸ್? LPG, ಲಿಬ್ರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್. ಅಂದ್ರೆ ಉದಾರೀಕರಣ. ಪ್ರೈವೇಟೈಸೇಷನ್ ಅಂದ್ರೆ ಖಾಸಗೀಕರಣ. ಗ್ಲೋಬಲೈಸೇಷನ್ ಅಂದ್ರೆ ಜಾಗತೀಕರಣ. ಇದನ್ನ LPG ರಿಫಾರ್ಮ್ಸ್ ಅಂತಾರೆ. ಇದನ್ನ ತಂದಿದ್ದು ಡಾಕ್ಟರ್ ಮನಮೋಹನ್ ಸಿಂಗ್. 1991ರ ಆರ್ಥಿಕ ಸುಧಾರಣೆಗಳ ಶಿಲ್ಪಿ ಡಾಕ್ಟರ್ ಮನಮೋಹನ್ ಸಿಂಗ್. ಅವರು ಆ ಸಂದರ್ಭದಲ್ಲಿ ವಿತ್ತ ಸಚಿವರಾಗಿರ್ತಾರೆ. ಅವರು ತರೋದೇನೆ ಈ LPG ರಿಫಾರ್ಮ್ಸ್, ವಿಚ್ ಆಕ್ಚುಲಿ ಚೇಂಜ್ ದ ಡೈರೆಕ್ಷನ್ ಆಫ್ ಆರ್ ಇಂಡಿಯನ್ ಎಕಾನಮಿ. ನೆಕ್ಸ್ಟ್ ಕ್ವೆಶನ್. ವಾಟ್ ಈಸ್ ಬಿಟ್ಕಾಯಿನ್? ಎ ನ್ಯೂ ಟೈಪ್ ಆಫ್ ಟೋಕನ್ ಯೂಸ್ಡ್ ಇನ್ ration shops, a digital cryptocurrency, free subsidies given by the government to the poor, a type of banned online gambling. This is a very basic question. ಇವಾಗ ಬಿಟ್ಕಾಯಿನ್ ಬಗ್ಗೆ ಎಲ್ಲರಿಗೂ ಗೊತ್ತಿರುತ್ತೆ. ಬಿಟ್ಕಾಯಿನ್ ಒಂದು ಡಿಜಿಟಲ್ ಕ್ರಿಪ್ಟೋಕರೆನ್ಸಿ ಬೇಸ್ಡ್ ಆನ್ ಬ್ಲಾಕ್ ಚೈನ್ ಟೆಕ್ನಾಲಜಿ. ಬ್ಲಾಕ್ ಚೈನ್ ಟೆಕ್ನಾಲಜಿ, ಬ್ಲಾಕ್ ಚೈನ್ ಟೆಕ್ನಾಲಜಿ ಮೇಲೆ ಆಧಾರಗೊಂಡಿರುವ ಒಂದು ಡಿಜಿಟಲ್ ಕ್ರಿಪ್ಟೋ ಕರೆನ್ಸಿ ಬಿಟ್ಕಾಯಿನ್. ನೋಡಿ, ಇಷ್ಟು ಸಿಂಪಲ್ ಆಗಿರೋದನ್ನು ಕೇಳ್ತಾರೆ. ದಟ್ ಇಸ್ ವೈ ಐ ಹ್ಯಾವ್ ಇನ್ಕ್ಲೂಡೆಡ್. ನೆಕ್ಸ್ಟ್ ಕ್ವೆಶನ್. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಎ ಕ್ರಿಪ್ಟೋ ಕರೆನ್ಸಿ? ಎಥೀರಿಯಂ, ಬಿಟ್ಕಾಯಿನ್, ಲೈಟ್ಕಾಯಿನ್, ಪೀಸೋ. ಎಥೀರಿಯಂ ಇಸ್ ಎ ಕ್ರಿಪ್ಟೋ ಕರೆನ್ಸಿ. ಬಿಟ್ಕಾಯಿನ್ ಇಸ್ ಎ ಕ್ರಿಪ್ಟೋ ಕರೆನ್ಸಿ. ಲೈಟ್ಕಾಯಿನ್ ಇಸ್ ಎ ಕ್ರಿಪ್ಟೋ ಕರೆನ್ಸಿ. ಡೋಜಿ ಕಾಯಿನ್ ಅಂತ ಬರುತ್ತೆ, ಇಟ್ಸ್ ಎ ಕ್ರಿಪ್ಟೋ ಕರೆನ್ಸಿ. ರಿಪಲ್ ಇಸ್ ಎ ಕ್ರಿಪ್ಟೋ ಕರೆನ್ಸಿ. But Peso is not a cryptocurrency, but it's a fiat currency. Rupee ತರ ಇದು hard currency. Like rupee of India. There are Chilean peso, Mexican peso, Argentinian peso, Chilean peso, Philippines ಅಲ್ಲೂ peso ಇದೆ. Okay, Philip peso. So you have to remember that Ethereum, Bitcoin, Litecoin, Dogecoin, Ripple, and also Google, you will find many more cryptocurrencies. Peso is not a cryptocurrency, but it is a fiat currency used in several countries like the rupee of India. Which of the following does not have a geographical indication tag? ಯಾಕೆ ಹಾಕಿರೋದು ಅಂದರೆ ನೀವು ಮರಿಕೂಡ್ದು GI ಟ್ಯಾಗ್, GI ಪ್ರಾಡಕ್ಟ್ಸ್ ಏನು ಲಿಸ್ಟ್ ಇದೆಯಲ್ಲ, GI ಟ್ಯಾಗ್ ಹೊಂದಿರುವಂತಹ ಪ್ರಾಡಕ್ಟ್ಗಳ ಲಿಸ್ಟ್, ಅದನ್ನು ನೀವು ಅಟ್ ಎನಿ ಕಾಸ್ಟ್ ಬೈ ಹಾರ್ಟ್ ಮಾಡಲೇಬೇಕು. ವಿಚ್ ಆಫ್ ದ ಫಾಲೋಯಿಂಗ್ ಡಸ್ ನಾಟ್ ಹ್ಯಾವ್ ಎ GI ಟ್ಯಾಗ್? ಬ್ಯಾಡಗಿ ಚಿಲ್ಲಿ ಹ್ಯಾಸ್. ಇಳಕಲ್ ಸೀರೆಗಳಿಗಿದೆ, ಕೊಡಗು ಕಿತ್ತಳೆಗಳಿಗಿದೆ. ಚನ್ನಪಟ್ಟಣ ಮಾವು, ಚನ್ನಪಟ್ಟಣ ಮ್ಯಾಂಗೋಗಿಲ್ಲ, ಚನ್ನಪಟ್ಟಣ ಟಾಯ್ಸ್ಗಿದ್ದಾವೆ, ಚನ್ನಪಟ್ಟಣ ಗೊಂಬೆಗಳು. ಚನ್ನಪಟ್ಟಣ ಟಾಯ್ಸ್, ಚನ್ನಪಟ್ಟಣ ಟಾಯ್ಸ್ಗೆ ಭೌಗೋಳಿಕ ಸೂಚ್ಯಂಕ ಟ್ಯಾಗ್, ಭೌಗೋಳಿಕ ಸೂಚಕ ಟ್ಯಾಗ್, ಸಾರಿ. ಸೊ ಜಾಗ್ರಫಿಕಲ್ ಇಂಡಿಕೇಶನ್ ಟ್ಯಾಗ್ ಇದೆ. ಚನ್ನಪಟ್ಟಣ ಗೊಂಬೆಗಳಿಗಿದೆ, ಚನ್ನಪಟ್ಟಣ ಮ್ಯಾಂಗೋಗಿಲ್ಲ. ಈ ಕಂಪ್ಲೀಟ್ ಲಿಸ್ಟ್ನ ನೀವು ನೋಡ್ಕೋಬೇಕಾಗತ್ತೆ.
RSI 2021 ಕೇಳಿದ್ದಾರೆ, ಸ್ವಲ್ಪ ಟ್ರಿಕ್ಕಿ GI ಟ್ಯಾಗ್ ಕ್ವೆಶನ್ ಇದು. ವಿಚ್ ಆಫ್ ದ ಫಾಲೋಯಿಂಗ್ ಡಸ್ ನಾಟ್ ಹ್ಯಾವ್ ಎ GI ಟ್ಯಾಗ್ ಇನ್ ಕರ್ನಾಟಕ? ಕೂರ್ಗ್ ಅರೇಬಿಕಾ ಕಾಫಿ ಇದೆ, ಚಿಕ್ಕಮಗಳೂರು ಅರೇಬಿಕಾ ಕಾಫಿ ಇದೆ, ಬಾಬಾ ಬುಡನ್ಗಿರಿ ಅರೇಬಿಕಾ ಕಾಫಿ ಇದೆ, ಮುಳ್ಳಯ್ಯನಗಿರಿ ಅರೇಬಿಕಾ ಕಾಫಿಗಿಲ್ಲ. ಮುಳ್ಳಯ್ಯನಗಿರಿ ಅರೇಬಿಕಾ ಕಾಫಿಗೆ ಭೌಗೋಳಿಕ ಸೂಚಕ ಟ್ಯಾಗ್ ಇಲ್ಲ. ಸೊ ರೈಟ್ ಆನ್ಸರ್ ಇಸ್ ಮುಳ್ಳಯ್ಯನಗಿರಿ ಅರೇಬಿಕಾ ಕಾಫಿ. Next question. With reference to geographical indication tag, which of the following statements is incorrect? It is a sign used on the products that have a specific geographical origin. 100%. ಇವಾಗ ಚನ್ನಪಟ್ಟಣ ಟಾಯ್ಸ್ ನೋಡಿದ್ವಿ. ವೇರ್ ಇಸ್ ಇಟ್ ಫ್ರಮ್? ಚನ್ನಪಟ್ಟಣ ಅಲ್ವಾ? ಇದು ನಿರ್ದಿಷ್ಟ ಭೌಗೋಳಿಕ ಮೂಲವನ್ನು ಹೊಂದಿರುವ ಉತ್ಪನ್ನಗಳ ಮೇಲೆ ಬಳಸುವ ಸಂಕೇತವಾಗಿದೆ. ಎಸ್, ಚನ್ನಪಟ್ಟಣದಿಂದಾನೇ ಒರಿಜಿನ್ ಆದರೆ ಅದನ್ನ ಚನ್ನಪಟ್ಟಣ ಟಾಯ್ಸ್ ಅಂತ ಕರೆದು ಅದಕ್ಕೆ GI ಟ್ಯಾಗ್ ಕೊಡ್ತಾರೆ. ಬೇರೆ ಗೊಂಬೆಗಳಿಗೆ GI ಟ್ಯಾಗ್ ಬರೋದಿಲ್ಲ. ಸೊ ಇಟ್ ಶುಡ್ ಹ್ಯಾವ್ ಎ ಸ್ಪೆಸಿಫಿಕ್ ಜಾಗ್ರಫಿಕಲ್ ಒರಿಜಿನ್. ಎಸ್, ಇಟ್ ಕ್ಯಾನ್ ಬಿ ಗ್ರಾಂಟೆಡ್ ಟು ಬೋತ್ ನ್ಯಾಚುರಲ್ ಅಂಡ್ ಮ್ಯಾನ್ ಮೇಡ್ ಪ್ರಾಡಕ್ಟ್ಸ್. ನ್ಯಾಚುರಲ್ ಉಡುಪಿ ಮಟ್ಟಿಗುಲ್ಲ, ಇದೊಂದು ರೀತಿಯ ಬದನೆಕಾಯಿ. ಸೊ ಇದಕ್ಕೆ GI ಟ್ಯಾಗ್ ಇದೆ. ಇಟ್ ಈಸ್ ನ್ಯಾಚುರಲ್. ಮ್ಯಾನ್ ಮೇಡ್ ಪ್ರಾಡಕ್ಟ್ ಯಾವ್ದಾದ್ರು ಎಕ್ಸಾಂಪಲ್ ಇದೆಯಾ? ಇಳಕಲ್ ಸ್ಯಾರಿ, ಇಳಕಲ್ ಸೀರೆಗಳು, ಅದು ಮ್ಯಾನ್ ಮೇಡ್ ಪ್ರಾಡಕ್ಟ್. ಎರಡಕ್ಕೂ ಇದೆ GI ಟ್ಯಾಗ್. ಸೊ ಬಿನು ಕರೆಕ್ಟ್. ದ ರಿಜಿಸ್ಟ್ರೇಷನ್ ಆಫ್ ಜಾಗ್ರಫಿಕಲ್ ಇಂಡಿಕೇಶನ್ ಇಸ್ ವ್ಯಾಲಿಡ್ ಓನ್ಲಿ ಫಾರ್ 10 years. 10 years ಆದಮೇಲೆ ಮತ್ತೆ ರಿನ್ಯೂವಲ್ ಮಾಡಿಸ್ಬೇಕು. ಸೇಮ್ ಲೈಸೆನ್ಸ್ ರಿನ್ಯೂವಲ್ ಮಾಡ್ಕೊಂಡಂಗೆ ಟ್ಯಾಗ್ ಕೂಡ ರಿನ್ಯೂವಲ್ ಮಾಡಬೇಕು. ಇದು ಕರೆಕ್ಟ್. ಜಾಗ್ರಫಿಕಲ್ ಇಂಡಿಕೇಶನ್ ಟ್ಯಾಗ್ಸ್ ಅಥವಾ ಭೌಗೋಳಿಕ ಸೂಚಕವು ಭಾರತೀಯ ಪೇಟೆಂಟ್ ಕಾಯ್ದೆ 1970 ಅಡಿಯಲ್ಲಿ ನೀಡಲಾಗುತ್ತದೆ. ತಪ್ಪು. ಇಟ್ ಕಮ್ಸ್ ಅಂಡರ್ ಜಾಗ್ರಫಿಕಲ್ ಇಂಡಿಕೇಶನ್ಸ್ ಆಫ್ ಗೂಡ್ಸ್ ರಿಜಿಸ್ಟ್ರೇಷನ್ ಅಂಡ್ ಪ್ರೊಟೆಕ್ಷನ್ ಆಕ್ಟ್ 1999. ಪೇಟೆಂಟ್ಸ್ ಆಕ್ಟ್ ಅಡಿಯಲ್ಲಿ ಬರೋದಿಲ್ಲ. ಇದು ಬರೋದು ಭಾರತೀಯ ಭೌಗೋಳಿಕ ಸೂಚಕ ಆಕ್ಟ್, ಜಾಗ್ರಫಿಕಲ್ ಇಂಡಿಕೇಶನ್ಸ್ ಆಫ್ ಗೂಡ್ಸ್ ರಿಜಿಸ್ಟ್ರೇಷನ್ ಅಂಡ್ ಪ್ರೊಟೆಕ್ಷನ್ ಆಕ್ಟ್. ಭಾರತೀಯ ಪೇಟೆಂಟ್ ಕಾಯ್ದೆ ಅಡಿ ಬರೋದಿಲ್ಲ ಇದು. ಸೊ ಪ್ಲೀಸ್ ರಿಮೆಂಬರ್, ವೆರಿ ವೆರಿ ಇಂಪಾರ್ಟೆಂಟ್, GI tags come under Geographical Indications of Goods Registration Protection Act 1999. Indian Patent Act innovations ಗೆ ಬರುತ್ತೆ. ಓಕೆ, ಹೊಸ innovations ಗೆ Indian Patents Act ಬರುತ್ತೆ. ಇದು ಬರೋದಿಲ್ಲ. GI tag does not come under this. So with this we come to the end of this marathon session. ಈ ಮ್ಯಾರಥಾನ್ ಸೆಷನ್ ಅಲ್ಲಿ ನಾವು ಎಕನಾಮಿಕ್ಸ್ ಅಲ್ಲಿ ಏನೇನೆಲ್ಲ ಬರುತ್ತೆ ಅಂತ ತಿಳ್ಕೊಂಡಿದ್ದೀವಿ. ಎಕನಾಮಿಕ್ಸ್ ಚಾಪ್ಟರ್ಸ್ ನಾವು ಹೇಗೆ ಕಲ್ತ್ಕೊಂಡು ಹೋಗಬೇಕು, ಅದರಲ್ಲಿರೋ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಯಾವುದು ಅಂತ ನಾವು ತಿಳ್ಕೊಂಡಿದ್ದೀವಿ. ಜೊತೆಗೆ ಗ್ರಾಫ್ಗಳೆಲ್ಲ ಯಾವ ರೀತಿ ನಾವು ನೋಡ್ಕೋಬೇಕು, ಹೇಗೆ ಅಪ್ಲೈ ಮಾಡಬೇಕು ಅಂತ ತಿಳ್ಕೊಂಡಿದ್ದೀವಿ. 82 ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ವಿತ್ ರಿಪೀಟೆಡ್ ಕ್ವೆಶನ್ಸ್. ಯಾಕೆಂದರೆ ನಿಮಗೆ ಗೊತ್ತಾಗಬೇಕು ಆ ಕ್ವೆಶನ್ಸ್ ಬಹಳ ಇಂಪಾರ್ಟೆಂಟ್ ಆ್ಯಂಡ್ ಯು ಹ್ಯಾವ್ ಟು ಸ್ಟಾರ್ಟ್ ಡ್ವೆಲ್ಲಿಂಗ್ ಮೋರ್ ಆನ್ ಸಚ್ ಟಾಪಿಕ್ಸ್. ಅದಕ್ಕೋಸ್ಕರ ನಬಾರ್ಡ್ ಆಗಿರ್ಬೋದು, ರೆಪೋ ರೇಟು, CRR, SLR ಎಲ್ಲ ವಿಚಾರಗಳ ಬಗ್ಗೆಯೂ ನಾವು ಆಲ್ಮೋಸ್ಟ್ 82 ಕಾನ್ಸೆಪ್ಟ್ಸ್ನ ನಾವು ಡಿಸ್ಕಸ್ ಮಾಡಿದ್ದೀವಿ. ಅದರಲ್ಲಿ 60 to 70 ಹೊಸ ಕಾನ್ಸೆಪ್ಟ್ಸ್ ನಾವು ಆಲ್ರೆಡಿ ಈ ಕ್ಲಾಸಲ್ಲೇ ಕಲ್ತ್ಕೊಂಡಿದ್ದೀವಿ. ಆ್ಯಂಡ್ ಯು ನೋ ನೌ ಅಬೌಟ್ ದ ಸಿಲೆಬಸ್ ಆ್ಯಂಡ್ ದ ಅಪ್ರೋಚ್ ಟು ದ ಸಿಲೆಬಸ್ ಇನ್ ಆರ್ಡರ್ ಟು be successful in any examination which is MCQ based. MCQ ಆಧಾರಿತ ಯಾವುದೇ ಎಕ್ಸಾಮ್ಗಳಿಗೆ ಈ ರೀತಿ ಅಪ್ರೋಚ್ ತೊಗೊಂಡು ನೀಟಾಗಿ ನೀವು ಎಕನಾಮಿಕ್ಸ್ ಕಾನ್ಸೆಪ್ಟ್ಸ್ನ ಕಲ್ತ್ರೆ ಅಪ್ಲೈ ಮಾಡೋದು ನಿಮಗೆ ಗೊತ್ತಾಯಿತು ಅಂದರೆ ಎಕನಾಮಿಕ್ಸ್ ಭಾಳ ಈಸಿ ಆಗುತ್ತೆ. ಎಕನಾಮಿಕ್ಸಿಂದ ನಿಮಗೆ ತುಂಬ ಒಳ್ಳೆ ಮಾರ್ಕ್ಸ್ ಕೂಡ ಬರುತ್ತೆ ಎಕನಾಮಿಕ್ಸ್ ಸೆಕ್ಷನ್ನಿಂದ. ಸೊ ಪ್ಲೀಸ್ try to record all these things, maintain a separate book, and at the same time note down all these points and revise, re-revise, at least revise for 3 to 4 times before entering the examination hall. So with this we conclude this marathon session here. Thank you.